Hello dear PU students, welcome to another video from Abhyasa Academy. So PYQ series na next chapter ಬಂದ್ಬಿಟ್ಟು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ಮತ್ತೆ ನಿಮಗೆ ಗೊತ್ತಿದೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ನಿಮಗೆ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಎರಡು ವರ್ಷದಲ್ಲೂ ಕೂಡ ಇರೋದ್ರಿಂದ ಸೊ ಈ ಒಂದು ವಿಡಿಯೋದಲ್ಲಿ ಸ್ಪೆಸಿಫಿಕ್ ಆಗಿ ನಾನು ನಿಮಗೆ ಫಸ್ಟ್ ಇಯರ್ ಏನಿದೆ ಆ ಫಸ್ಟ್ ಇಯರ್ ಕ್ಲಾಸಸ್ PYQs ಏನಿದೆ ಅದನ್ನ ಡಿಸ್ಕಸ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಫಸ್ಟ್ ಇಯರ್ ಅಲ್ಲಿ ಬರುವಂತ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ನ ಎಲ್ಲಾ PYQs ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಓಕೆನಾ? ಸೊ ಮತ್ತೆ ಈ ಎಲ್ಲಾ PYQs ನಿಮ್ಗೆ ಸಾಲ್ವ್ ಮಾಡ್ತಿರೋದು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ತರ ವಿಡಿಯೋಸ್ಗೆ ನಿಮ್ಮ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಎಲ್ಲಾ ಅಪ್ಡೇಟ್ಸ್ ಕೂಡ ನಿಮ್ಗೆ ತಪ್ಪದೆ ನಿಮ್ಗೆ ರೀಚ್ ಆಗುತ್ತೆ. ಓಕೆ, ಲೆಟ್ಸ್ ಬಿಗಿನ್ ಟು ಸಾಲ್ವ್ ದಿ ಕ್ವಶನ್ಸ್. ಓಕೆ, ಫಸ್ಟ್ ತುಂಬಾ ಜನ ನನಗೆ ಕೇಳ್ತಾ ಇದ್ರು ನಿಮ್ಗೆ ಸಿನಾಪ್ಸಿಸ್ ಮಾಡಿ ಸರ್ ಅಂತ. ಎಸ್, ಒನ್ಸ್ ನಾವೆಲ್ಲಾ PYQs ಸಾಲ್ವ್ ಮಾಡಿದಾದ್ಮೇಲೆ ಸಿನಾಪ್ಸಿಸ್ಗೆ ಅಂತಾನೆ ಸಪ್ರೇಟ್ ಒಂದು ಪ್ಲೇ ಲಿಸ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಕೋಆಪರೇಷನ್ ಮತ್ತೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಲೆಟ್ಸ್ ಬಿಗಿನ್ ಟು ಸಾಲ್ವ್ ದ ಕ್ವಶನ್ಸ್. ಓಕೆ, ಸಿ ದ ಕ್ವಶನ್. ದಿಸ್ ದ ಕ್ವಶನ್ ಆಸ್ಕ್ಡ್ ಇನ್ 2014. ಓಕೆ, which one of the following is not correct ಅಂತ ಕೇಳಿದಾನೆ. ರಿಮೆಂಬರ್, ನಾಟ್ ಕರೆಕ್ಟ್ on the features of the exponential function given by f of x is equal to b power x where b is greater than 1. ಸೊ ಈ ತರ ಕ್ವಶನ್ಸ್ ತುಂಬಾ ರಿಪೀಟ್ ಆಗಿದೆ. ಅಂದ್ರೆ 2024 ನಲ್ಲೂ ಇದೇ ಟೈಪ್ ಆಫ್ ಕ್ವಶನ್ ಕೇಳಿದ್ರು. ಒಂದು ಗ್ರಾಫ್ ಮೇಲೆ ಕ್ವಶನ್ಸ್ ಕೇಳೋದು. ಇದರಲ್ಲಿ ಏನಂದ್ರೆ ಏನು ಇಲ್ಲ, ನಿಮ್ಗೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಏನಿದೆ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಗ್ರಾಫ್ ಗೊತ್ತಿದ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಸೊ ಯು ಸಿ ದ ಗ್ರಾಫ್ ಆಫ್ ದಿ ಫಂಕ್ಷನ್, exponential function. So this is x-axis and this is y-axis. Exponential function where the base and the base ಏನಿದೆ greater than 1 ಅಂತ ಇತ್ತು ಅಂತ ಅಂದ್ರೆ ಈ ತರ ಇರುತ್ತೆ. ಓಕೆನಾ? ಸೊ ಹಿಂಗ್ ಹೋಗುತ್ತೆ, ಎಕ್ಸ್ಪೋನೆನ್ಷಿಯಲ್ ಆಗಿ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಸೊ ದಿಸ್ ಇಸ್ ಆರಿಜಿನ್. ಆಬ್ವಿಯಸ್ಲಿ ದಿಸ್ ಪಾಯಿಂಟ್ ಏನಿದೆ, ದಿಸ್ ಇಸ್ ದ ಪಾಯಿಂಟ್ 0,1 ಇರುತ್ತೆ. This is only when b is greater than 1. b less than 1 ಇದ್ರೆ ಅದು ಉಲ್ಟಾ ಆಗುತ್ತೆ ಗ್ರಾಫ್. ಸೊ ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಈ ಏನ್ ಪರ್ಟಿಕ್ಯುಲರ್ ಕ್ವಶನ್ ಇದೆ ಆ ಕ್ವಶನ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ಓಕೆ, ಸಿ ಈ ಫಂಕ್ಷನ್ ಏನಿದೆ, ಈ ಗ್ರಾಫ್ ನ ನೋಡ್ಕೊಂಡು ಈ 4 ಸ್ಟೇಟ್ಮೆಂಟ್ ನ ಓದ್ಬೇಕು. ಇದರಲ್ಲಿ ಯಾವ್ದು ಇನ್ಕರೆಕ್ಟ್ ಇದೆ ಅಂತ ನೋಡ್ಬೇಕು. ಓಕೆ, ಸಿ ಅಲ್ಲಿ ಏನ್ ಕೇಳಿದಾನೆ, ಫಾರ್ ವೆರಿ ಲಾರ್ಜ್ ನೆಗೆಟಿವ್ ವ್ಯಾಲ್ಯೂಸ್ ಆಫ್ ಎಕ್ಸ್ ದ ಫಂಕ್ಷನ್ ಇಸ್ ವೆರಿ ಕ್ಲೋಸ್ ಟು 0. ಅಂದ್ರೆ ಇದು ಎಕ್ಸ್ ಆಕ್ಸಿಸ್ ಅಂತ ಅಂದ್ಮೇಲೆ ಇಲ್ಲಿರೋವೆಲ್ಲ ಎಕ್ಸ್ ವ್ಯಾಲ್ಯೂಸ್. ವೆರಿ ಲಾರ್ಜ್ ನೆಗೆಟಿವ್ ವ್ಯಾಲ್ಯೂಸ್ ಅಂದ್ರೆ as x tends to minus infinity, ಆ ಫಂಕ್ಷನ್ ನೋಡಿ ಎಲ್ಲಿ ಹೋಗ್ತಾ ಇದೆ, 0 ಹತ್ರ ಆಗ್ತಾ ಇದೆ ಅಲ್ವಾ? ಎಸ್, ದ ಫಂಕ್ಷನ್ ಇಸ್ ವೆರಿ ಕ್ಲೋಸ್ ಟು 0. ದಿಸ್ ಇಸ್ ಎ ಕರೆಕ್ಟ್ ಸ್ಟೇಟ್ಮೆಂಟ್. ದ ಡೊಮೈನ್ ಆಫ್ ದಿ ಫಂಕ್ಷನ್ ಈಸ್ ಆರ್, ದ ಸೆಟ್ ಆಫ್ ಆಲ್ ದ ರಿಯಲ್ ನಂಬರ್ಸ್. ಈ ಫಂಕ್ಷನ್ ದ ಡೊಮೈನ್ ನೋಡಿ, ದಿಸ್ ಗ್ರಾಫ್ ಈಸ್ ಎಕ್ಸ್ಟೆಂಡೆಡ್ ಫ್ರಮ್ ನೆಗೆಟಿವ್ ಇನ್ಫಿನಿಟಿ ಟು ಪಾಸಿಟಿವ್ ಇನ್ಫಿನಿಟಿ ಅಲಾಂಗ್ ಎಕ್ಸ್ ಆಕ್ಸಿಸ್. ಹಂಗಾಗಿ ಇದ್ರ ಡೊಮೈನ್ ಬಂದ್ಬಿಟ್ಟು ಆರ್ ಆಗುತ್ತೆ. ಇಟ್ ಈಸ್ ಆಲ್ಸೋ ಕರೆಕ್ಟ್. ಓಕೆ, and the point 1,0 is always on the graph of the function ಅಂತ ಕೇಳಿದ್ರೆ, ಸಿ ಅರ್ಥ ಮಾಡ್ಕೊಳ್ಳಿ, 1,0 ಪಾಯಿಂಟ್ ಎಲ್ಲಿದೆ? ಸಿ 1,0 ಪಾಯಿಂಟ್ ಬಂದ್ಬಿಟ್ಟು ಇಟ್ ಲೈಸ್ ಆನ್ ಎಕ್ಸ್ ಆಕ್ಸಿಸ್. 1,0 ಇಲ್ಲಿದೆ. ಸೊ ಅವ್ರು ಏನ್ ಕೇಳ್ತಿದ್ದಾರೆ, ದ ಪಾಯಿಂಟ್ 1,0 ಆಲ್ವೇಸ್ ಆನ್ ದಿ ಗ್ರಾಫ್ ಅಂತ ಕೇಳಿದ್ರೆ, ಸೊ ಇಟ್ ಈಸ್ ನಾಟ್ ಆನ್ ದಿ ಗ್ರಾಫ್ ಆಫ್ ದಿ ಫಂಕ್ಷನ್. ಹಂಗಾಗಿ ದಿಸ್ ಇಸ್ ಇನ್ಕರೆಕ್ಟ್. ದಿಸ್ ಇಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಹಂಗಾಗಿ ಇದೇ ಕರೆಕ್ಟ್ ಆಗುತ್ತೆ. ದ ರೇಂಜ್ ಆಫ್ ದಿ ಫಂಕ್ಷನ್ ಏನಾಗುತ್ತೆ, ದ ರೇಂಜ್ ಏನಾಗುತ್ತೆ ಹೇಳಿ, ಇಟ್ಸ್ ಅ ಪಾಸಿಟಿವ್ ರಿಯಲ್ ನಂಬರ್ಸ್ ಅಲ್ವಾ? ಸೊ ಪಾಸಿಟಿವ್ ನಂಬರ್ಸ್ ಅಂದ್ರೆ ಎಕ್ಸ್ ಆಕ್ಸಿಸ್ ಮೇಲ್ಗಡೆ ಇದೆ ಗ್ರಾಫ್, ಹಂಗಾಗಿ ದ ರೇಂಜ್ ಈಸ್ ಪಾಸಿಟಿವ್ ರಿಯಲ್ ನಂಬರ್ಸ್. ಹಂಗಾಗಿ ಇದಕ್ಕೆ ಅವನು ನಾಟ್ ಕರೆಕ್ಟ್ ಆನ್ಸರ್ ನ ಚೂಸ್ ಮಾಡಬೇಕಾಗಿರೋದ್ರಿಂದ ಆಪ್ಷನ್ ಸಿ ಈಸ್ ಕರೆಕ್ಟ್. ಆಪ್ಷನ್ ಸಿ ನ ನೀವು ಮಾರ್ಕ್ ಮಾಡಬೇಕಾಗತ್ತೆ, ಬಿಕಾಸ್ ದಿಸ್ ಇಸ್ ದ ರಾಂಗ್ ಸ್ಟೇಟ್ಮೆಂಟ್. ಕ್ಲಿಯರ್ ಅಲ್ವಾ? ಈ ಒಂದು ಗ್ರಾಫ್ ಗೊತ್ತಿದ್ರೆ ಸಾಕು, ನೀವು ಆನ್ಸರ್ ಮಾಡಬಹುದು. ಸೊ ಫಾರ್ ಬಿ ಲೆಸ್ಸರ್ ದ್ಯಾನ್ 1 ಗ್ರಾಫ್ ಹೆಂಗಿರುತ್ತೆ ಅಂತ ಅಂದ್ರೆ, ಬೇಸ್ ಏನಾದ್ರೂ ಲೆಸ್ಸರ್ ದ್ಯಾನ್ 1 ಗ್ರಾಫ್ ಇದ್ರೆ ಇದು ಉಲ್ಟಾ ಇರುತ್ತೆ. ಓಕೆನಾ? ಸೊ ಈ ತರ ಇರುತ್ತೆ. ಸೊ ಅಕಾರ್ಡಿಂಗ್ಲಿ ನೀವು ಚೂಸ್ ಮಾಡ್ಬೇಕಾಗತ್ತೆ ಯಾವ್ದನ್ನ ಪ್ರಾಪರ್ಟಿನ ನೋಡ್ಕೊಂಡು ಯಾವ ತರ. ಇಲ್ಲಿ ಬಿ ಗ್ರೇಟರ್ ದ್ಯಾನ್ 1 ಇರೋದ್ರಿಂದ ನಾನು ಈ ಗ್ರಾಫ್ ನ ಚೂಸ್ ಮಾಡಿದ್ದೆ. ಸೊ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ದಿಸ್ ಇಸ್ ದ ಕ್ವಶನ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ. ದೆನ್ ಫೈಂಡ್ f of 3.8 minus f of 4 divided by 3.8 minus 4 ಅಂತ ಕೊಟ್ಟಿದ್ದಾನೆ. ಸೊ ಈ ಕ್ವಶನ್ ನಿಮಗೆ ಮೀನ್ ವ್ಯಾಲ್ಯೂ ಥಿಯರಮ್ ಅಂತ ಬರುತ್ತೆ, ಅಲ್ಲಿ ಕ್ಯಾಲ್ಕುಲಸ್ ಅಲ್ಲೂ ಕೂಡ ನೀವು ಟಾರ್ಗೆಟ್ ಮಾಡಿ ಮಾಡಬಹುದು. ಬಟ್ ಇದು ಬೇಸಿಕ್ ಅಷ್ಟೇ, ಬೇಸಿಕ್ ಫಂಕ್ಷನ್ ಮೇಲೆ ಇರುವಂತ ಕ್ವಶನ್. ಸೊ ಯು ಜಸ್ಟ್ ಫೈಂಡ್
ಎಫ್ ಆಫ್ 3.8 ಫಸ್ಟ್, ಎಫ್ ಆಫ್ 3.8 ಮಾಡ್ಬಿಡೋಣ. ಎಫ್ ಆಫ್ 3.8 ಅಂದ್ರೆ ಎಕ್ಸ್ ಜಾಗದಲ್ಲಿ 3.8 ಹಾಕೊಂಡ್ಬಿಡಿ. 2 ಇಂಟು 3.8 ದ ಹೋಲ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, 3.8 ಇಂಟು 3.8 ಆಗುತ್ತೆ. ಸೊ ದಿಸ್ ಇಸ್ 3.8 ಇಂಟು 3.8. ಸೊ ಯು ಜಸ್ಟ್ ಮಲ್ಟಿಪ್ಲೈ ಇಟ್. 2 ಇಂಟು 3.8 ಇಂಟು 3.8 ಮಾಡಿಬಿಡಿ. ಸೊ 3.8 ಇಂಟು ಬೇಸಿಕ್ ಮಲ್ಟಿಪ್ಲಿಕೇಶನ್ ರಾಜು. ಸೊ 8 8 64, ಸೊ 4 6, ಸೊ 24 30 ಅಲ್ವಾ. ಸೊ 30. ಸೊ 3 8 24 ಅಲ್ವಾ. 4 3 3 9, 2 ಅಂದ್ರೆ 11 ಆಗುತ್ತೆ. 11. ಸೊ ಇಟ್ ಈಸ್ 4 4 4 1 ಆಗುತ್ತೆ. ಅಂದ್ರೆ 2 ಪಾಯಿಂಟ್ ಇದೆ, ಇಲ್ಲಿ 1 ಪಾಯಿಂಟ್, ಇಲ್ಲಿ 1 ಪಾಯಿಂಟ್. ಸೊ 2 ಪಾಯಿಂಟ್ ಇಡ್ತಾ ಇದೀನಿ. ಸೊ ಇಟ್ ಇಸ್ 14.44 ಆಗುತ್ತೆ. ಸೊ ಇಟ್ ಈಸ್ 14.44 ಆಗುತ್ತೆ ಮಲ್ಟಿಪ್ಲಿಕೇಶನ್. 2 into 14.44 it is exactly 28.88 ಆಗುತ್ತೆ. ಸೊ 2 ಮಲ್ಟಿಪ್ಲೈ ಮಾಡಿದ್ರೆ ಎಲ್ಲ ಡಬಲ್ ಆಗ್ತಾ ಹೋಗುತ್ತೆ. ಓಕೆನಾ, ಇಷ್ಟು ಗೊತ್ತಿದೆ. ಎಫ್ ಆಫ್ 3.8 ಗೊತ್ತಾಯ್ತು. ಸೊ ನಾವು ವಾಟ್ ವಿಲ್ ಬಿ ಎಫ್ ಆಫ್ 4? ಎಫ್ ಆಫ್ 4 ಅಂತಂದ್ರೆ ಏನಾಗುತ್ತೆ, 2 into 4 square, so which is equal to 2 into 16, which will be 32. ಸೊ ಇದನ್ನ ಈಗ ಈ ಈಕ್ವೇಶನ್ ಒಳಗಡೆ ಹಾಕೊಂಡ್ಬಿಡಿ ಎಕ್ಸ್ಪ್ರೆಷನ್ಗೆ. ಸೊ which is equal to f of 3.8 is what? It is 28.88 minus f of 4 is what? It is 32 divided by 3.8 minus 4, it is minus 0.2. So which is equal to 28.88 minus 32 ಎಷ್ಟಾಗುತ್ತೆ ನಿಮಗೆ? 3 ಪಾಯಿಂಟ್ ನಿಮಗೆ ಅಪ್ರಾಕ್ಸಿಮೇಟ್ಲಿ 3.12 ಆಗ್ಬಿಡುತ್ತೆ. ಸೊ ಇಟ್ ಇಸ್ ಮೈನಸ್, ಬಿಕಾಸ್ ದಿಸ್ ಇಸ್ ದ ಗ್ರೇಟರ್ ನಂಬರ್, ಡಿವೈಡ್ ಬೈ ಮೈನಸ್ 0.2 ಆಗುತ್ತೆ. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ಸ್. ಇಂಟು 10 ಮಾಡಿದ್ರೆ ನಿಮಗೆ 31.2 ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 15.6 ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಇಟ್ಸ್ ಅ ಬೇಸಿಕ್ ಕ್ವಶನ್. ನಿಮಗೆ 4ನೇ ಕ್ಲಾಸ್ ಹುಡುಗನು ಮಲ್ಟಿಪ್ಲೈ ಮಾಡ್ತಾನೆ. ಓಕೆನಾ, ಸೊ ಆ ತರ ಮಲ್ಟಿಪ್ಲೈ ಮಾಡೋದು. ಸ್ಪೆಷಲಿ ಫಸ್ಟ್ ಇಯರ್ ಮಕ್ಕಳು ಕೂಡ ಇದನ್ನ ವಾಚ್ ಮಾಡಬೇಕು, ಯಾವ ತರ ನಿಮಗೆ KCET ನಲ್ಲಿ ಕ್ವಶನ್ಸ್ ಬರುತ್ತೆ ಅಂತ ಯು ಕಮ್ ಟು ನೋ. ಓಕೆ, ಎಸ್. ನೆಕ್ಸ್ಟ್ ಏನ್ ಕೇಳಿದಾನೆ, ದ ರೇಂಜ್ ಆಫ್ ದಿ ಫಂಕ್ಷನ್ ಅಂತ ಕೇಳಿದಾನೆ. ದ ರೇಂಜ್ ಆಫ್ ದಿ ಫಂಕ್ಷನ್ ದಿಸ್ ಇಸ್ ವಾಟ್ ಅಂತ ಕೇಳಿದಾನೆ. ಸೊ ಎಫ್ ಆಫ್ ಎಕ್ಸ್ ಅಂತ ಅಂದ್ರೆ y ಅಂತ ತಗೋಬೇಕು ಫಸ್ಟ್ ನಾವು. y ಇಸ್ ಈಕ್ವಲ್ ಟು ವಾಟ್? 9 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಕೇಳಿದಾನೆ. ಸೊ ವೆರಿ ಸಿಂಪಲ್. ಇದು ಡೊಮೈನ್ ಮತ್ತೆ ರೇಂಜ್ ಬಗ್ಗೆ ಫ್ರೀಕ್ವೆಂಟ್ ಆಗಿ ಕ್ವಶನ್ಸ್ ಕೇಳ್ತಾ ಇರ್ತಾನೆ. ಸೆಟ್ ಆಫ್ ಎಕ್ಸ್ ವ್ಯಾಲ್ಯೂಸ್ ನ ನಾವು ಡೊಮೈನ್ ಅಂತ ಕರಿತೀವಿ, ಸೆಟ್ ಆಫ್ ವೈ ವ್ಯಾಲ್ಯೂಸ್ ನ ರೇಂಜ್ ಅಂತ ಕೇಳ್ತಿದೀನಿ. ಸೊ ಇಲ್ಲಿ ರೇಂಜ್ ಕೇಳ್ತಿದ್ದಾನೆ. ರೇಂಜ್ ಅಂತ ಅಂದ್ರೆ ಸೆಟ್ ಆಫ್ ವೈ ವ್ಯಾಲ್ಯೂಸ್ ಏನೇನಾಗಿರುತ್ತೆ ಅಂತ. ಸೊ ಈ ತರ ಏನಾದ್ರೂ ಕ್ವಶನ್ ನಿಮ್ಗೆ ಕೇಳ್ದ ಅಂತ ಅಂದ್ರೆ ಯು ಹ್ಯಾವ್ ಟು ಸಾಲ್ವ್ ದ ಗಿವನ್ ಈಕ್ವೇಶನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಂದ್ರೆ ಸಾಲ್ವ್ ದಿಸ್ ಫಾರ್ ಎಕ್ಸ್. ಎಕ್ಸ್ ಗೆ ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ ನಮ್ಗೆ? ಲಾಜಿಕಲಿನೂ ಕೂಡ ಆನ್ಸರ್ ಹೇಳ್ಬೋದು, ಆರ್ ಎಲ್ಸ್ ನೀವು ಸಾಲ್ವ್ ಮಾಡ್ಬಿಡಿ. ಎಕ್ಸ್ ಗೆ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ಬಿಡಿ. y square is equal to what? 9 minus x square ಆಗುತ್ತೆ. ಸೊ x ಸ್ಕ್ವೇರ್ ಈ ಕಡೆ ತಗೊಳ್ಳಿ, ಅವಾಗ ಏನಾಗುತ್ತೆ? x ಸ್ಕ್ವೇರ್ y ಸ್ಕ್ವೇರ್ ಆ ಕಡೆ ತಗೊಂಡ್ಬಿಡಿ, 9 minus y square ಆಗುತ್ತೆ. ಸೊ x will be what? It is under the root 9 minus y square ಆಗುತ್ತೆ. ಕ್ಲಿಯರ್ ಅಲ್ವಾ? ಸೊ 9 minus y square ಆಗುತ್ತೆ. ಈಗ 9 minus y square ಇದೆಯಲ್ವಾ, ಈಗ ನೋಡ್ತಾ ಹೋಗಿ ರೂಟ್ ಆಫ್ 9 minus y square ಇದೆಯಲ್ಲ, ಈಗ ಸೆಟ್ ಆಫ್ y ವ್ಯಾಲ್ಯೂಸ್ ಕೇಳೋದು. ಸೊ ಸೆಟ್ ಆಫ್ y ವ್ಯಾಲ್ಯೂಸ್ ಅಂತ ಅಂದ್ರೆ y ಏನೇನ್ ಕೊಡ್ಬೋದು ಅಂತ. ಸೊ ಏನೇನು ಕೊಡ್ಬೋದು ಅಂತಂದ್ರೆ ಫಸ್ಟ್ ಆಫ್ ಆಲ್ ನೀವು ಡೊಮೈನ್ ಕೂಡ ಫೈಂಡ್ ಔಟ್ ಮಾಡ್ಬೋದು. ಇದಕ್ಕೆ ಡೊಮೈನ್ ಏನಾಗುತ್ತೆ ಅಂತಂದ್ರೆ ಸೆಟ್ ಆಫ್ ಎಕ್ಸ್ ವ್ಯಾಲ್ಯೂಸ್, ಎಕ್ಸ್ ಗೆ ಏನೇನು ಕೊಡ್ಬೋದು ಅಂತ. ಸಿನ್ಸ್ ದಿಸ್ ಕ್ವಾಂಟಿಟಿ ಇಸ್ ನಾನ್ ನೆಗೆಟಿವ್ ಅಲ್ವಾ, ಸೊ ಅಂದ್ರೆ 9 minus x square should be greater than or equal to 0, minus x square should be greater than or equal to minus 9, that is x square should be less than or equal to minus. If you multiply minus on both the sides of the inequation, the sign of the inequation gets reversed alva. So reverse ಆಗುತ್ತೆ, x square less than or equal to 9 ಆಗುತ್ತೆ. ನೋಡಿ, ಸ್ಕ್ವೇರ್ ನ ಏನಾದ್ರು ರೂಟ್ ಅಪ್ಲೈ ಮಾಡಿದ್ರೆ ಈ ಸ್ಕ್ವೇರ್ ನ ಈ ಕಡೆ ರಿಮೂವ್ ಮಾಡಿದ್ರೆ ಅಂತಾರೆ ಇದು ಮಾಡ್ ಆಗುತ್ತೆ. ಸೊ ಮಾಡ್ ಲೆಸ್ than or equal to ಇದಕ್ಕೆ ರೂಟ್ ಹಾಕಿದ್ರೆ 3 ಆಗುತ್ತೆ. ಸೊ which implies minus 3 less than or equal to x less than or equal to 3 ಅಂತ. This is actually the domain. ನಿಮಗೆ ಗೊತ್ತಿಲ್ಲ, ಇದು ಡೊಮೈನ್ ಆಗುತ್ತೆ. ಅಂದ್ರೆ ಎಕ್ಸ್ ಗೆ ಏನೇನೆಲ್ಲ ವ್ಯಾಲ್ಯೂಸ್ ಕೊಡ್ಬೋದು ಅಂತ ಅಂದ್ರೆ ಇಲ್ಲಿರೋಂತ ಎಲ್ಲಾ ವ್ಯಾಲ್ಯೂಸ್ ನ ಕೊಡ್ಬೋದು. ಸೊ ಇಲ್ಲಿರೋ ಎಲ್ಲಾ ವ್ಯಾಲ್ಯೂಸ್ ನ ನೀವು ಎಕ್ಸ್ ಗೆ ಕೊಡ್ಬೋದು ಅಂತಂದ್ರೆ ದಟ್ ಈಸ್ ವಾಟ್ ದ ಡೊಮೈನ್ ಇಸ್. ಅರ್ಧಲ್ವಾ? ಸೊ ನಮಗೆ ಕೇಳಿರೋದು ಏನು? ರೇಂಜ್ ಅಲ್ವಾ? ರೇಂಜ್ ಅಂತಂದ್ರೆ ಸೆಟ್ ಆಫ್ ವೈ ವ್ಯಾಲ್ಯೂಸ್. ಇದನ್ನು ಮಾಡೋ ಅವಶ್ಯಕತೆ ಇಲ್ಲ, ನೀವು ಹಂಗೂ ಕೂಡ ಮಾಡ್ಕೋಬಹುದು. ಸೊ ಈಗ ನಿಮ್ಗೆ 9 minus y square ಏನಾಗಿರ್ಬೇಕು? ದಿಸ್ ಇಸ್ ಆಲ್ಸೋ ಗ್ರೇಟರ್ than or equal to 0 ಇರ್ಬೇಕಲ್ಲ, ರೂಟ್ ಇರೋದ್ರಿಂದ ದಟ್ ಈಸ್ ಆಲ್ಸೋ ಗ್ರೇಟರ್ than or equal to 0. ಈಗ ನೋಡೋಣ, y is equal to ಏನಿದೆ? 9 minus y square greater than or equal to 0 ಮಾಡಿದ್ರೆ ಏನಾಗುತ್ತೆ? 9 minus y square greater than or equal to 0 ಮಾಡಿದ್ರೆ ನಿಮ್ಗೆ, ಸೊ wait a minute,
Sorry for the interruption. Okay, let us begin with this. See, ಇದು x is equal to solve ಮಾಡ್ಕೊಂಡ್ರಲ್ವಾ, 9 minus y square ಏನಿದೆ that should be greater than or equal to 0 ಆಗ್ಬೇಕಲ್ವಾ. ಸೊ ಇದನ್ನ ಇದೇ ತರ ಸಾಲ್ವ್ ಮಾಡಿದ್ರೆ ನಿಮಗೆ ಇದೇ ತರ ಸೇಮ್ ಥಿಂಗ್ 9 minus x square greater than or equal to 0 ಮಾಡಿದಾಗ 9 minus y square greater than or equal to 0 ಮಾಡಿದಾಗ obviously ನಿಮಗೆ minus y less than or equal to y less than or equal to minus 3 less than or equal to y less than or equal to 3 ಬರುತ್ತೆ. ಅಂದ್ರೆ minus 3 ಇಂದ 3 ಕೊಡಬೇಕು ಅಂತ ಬರುತ್ತೆ. ಬಟ್ ನೀವು ಒಂದು ಅಬ್ಸರ್ವ್ ಮಾಡಬೇಕು, x ಗೆ ನೀವು -3 to 3 ಕೊಟ್ರೆ y is always a positive quantity because ನಿಮಗೆ root of any number ನಿಮಗೆ ಪಾಸಿಟಿವ್ ನಂಬರ್ ನಿಮಗೆ ಪಾಸಿಟಿವ್ ಬರುತ್ತೆ. ಯು ವಿಲ್ ನೆವರ್ ಗೆಟ್ ನೆಗೆಟಿವ್. ಅಂದ್ರೆ ಇದನ್ನ ರೂಲ್ ಔಟ್ ಮಾಡ್ಬಿಡಿ. ಅಂದ್ರೆ ಯುವರ್ y ವ್ಯಾಲ್ಯೂ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು y 0 ಲೆಸ್ ದೆನ್ ಆರ್ ಈಕ್ವಲ್ ಟು y ಲೆಸ್ ದೆನ್ ಆರ್ ಈಕ್ವಲ್ ಟು 3 ಆಗುತ್ತೆ. ಓಕೆನಾ? ಸೊ ಆಪ್ಷನ್ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಈಗ ಇಷ್ಟೊಂದು ಮಾಡಕ್ಕಾಗಲ್ಲ ಸರ್ ನಮ್ಗೆ ಅಂತ ಅಂದ್ರೆ ಬೆಸ್ಟ್ ಮೆಥಡ್ ಏನ್ ಗೊತ್ತಾ, ಡೊಮೈನ್ ಫೈಂಡ್ ಔಟ್ ಮಾಡ್ಬಿಡಿ. ಫಸ್ಟ್ ಡೊಮೈನ್ ಏನ್ ಬಂತು ನಿಮ್ಗೆ -3 ಲೆಸ್ ದೆನ್ ಆರ್ ಈಕ್ವಲ್ ಟು x ಲೆಸ್ ದೆನ್ ಆರ್ ಅಂದ್ರೆ x ಗೆ -3 ಇಂದ +3 ವರೆಗೂ ಏನ್ ಬೇಕಾದ್ರೆ ಕೊಡ್ಬೋದು ಅಂತ ಆಯ್ತು. x ಗೆ -3 to 3 ಕೊಟ್ರೆ ನಿಮ್ಗೆ y ವ್ಯಾಲ್ಯೂಸ್ ಏನ್ ಬರುತ್ತೆ ಅಂತ ನೋಡಿ. ರೇಂಜ್ ಅಂತ ಅಂದ್ರೆ ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಅಷ್ಟೇ. ಓಕೆನಾ? ಈಗ x ಗೆ ನೀವು 3 ಕೊಟ್ರಿ ಅಂತ ಇಟ್ಕೊಳ್ಳಿ. x ಗೆ 3 ಕೊಟ್ರೆ ಏನ್ ಬರುತ್ತೆ, 3 ಸ್ಕ್ವೇರ್ 9 ಆಗುತ್ತೆ. 9 - 1 9 ಏನಾಗುತ್ತೆ, 0 ಆಗುತ್ತೆ. ಅಂದ್ರೆ ರೇಂಜ್ ಅಲ್ಲಿ 0 ಇರುತ್ತೆ. ಅಂದ್ರೆ 0 ಬಂತು, ದಿಸ್ ಇಸ್ ದ ಮಿನಿಮಮ್ ವ್ಯಾಲ್ಯೂ. ಬಟ್ ಇವೆರಡನ್ನು ನೀವು ರೂಲ್ ಔಟ್ ಮಾಡಬಹುದು. 0 is excluded ಅಂತ ಇದೆ, 0 ಬರುತ್ತೆ ಆನ್ಸರ್. ಓಕೆ, ನೀವು ಈ -3 to 3 ಮಧ್ಯ 0 ಕೂಡ ಇದೆ. 0 ಹಾಕ್ಬಿಟ್ರೆ ನಿಮ್ಗೆ ಏನಾಗುತ್ತೆ, 9 - 0 9 ಬರುತ್ತೆ. √9 is what, 3 ಬರುತ್ತೆ. ಆನ್ಸರ್ 3 ಬರುತ್ತೆ. ಅಂದ್ರೆ 3 is included in the range. ಹಂಗಾಗಿ ನಿಮ್ಗೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ವೆರಿ ಸಿಂಪಲ್. ನೀವು ಫಾರ್ಮಲ್ ಮೆಥಡ್ ಅಲ್ಲಿ ಹಿಂಗೂ ಮಾಡಬಹುದು, ಟ್ರಯಲ್ ಅಂಡ್ ಎರರ್ ಮಾಡಿದ್ರು ನಿಮ್ಗೆ ಆನ್ಸರ್ ಬರುತ್ತೆ. ಇಲ್ಲ ಬೇಸಿಕ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ y ಅನ್ನೋದು ಪಾಸಿಟಿವ್ ಇರಬೇಕು ಅನ್ನೋದು ಗೊತ್ತಾಗುತ್ತೆ. ಒಂದು y ಅನ್ನೋದು ಮತ್ತೆ x ಗೆ 3 ಕೊಟ್ರೆ ನಿಮ್ಗೆ 0 ಬರುತ್ತೆ. ಅಂದ್ರೆ 0 ಶುಡ್ ಬಿ ಇನ್ಕ್ಲೂಡೆಡ್. x ಗೆ 0 ಕೊಟ್ರೆ ನಿಮ್ಗೆ 9 ಬರುತ್ತೆ. √9 is what, 3 ಶುಡ್ ಆಲ್ಸೋ ಇನ್ಕ್ಲೂಡೆಡ್. ಅಂದ್ರೆ ಆಪ್ಷನ್ ಎ ಆಗುತ್ತೆ. ಸೊ ಈ ತರ ಮಾಡೋದು. ಸೊ ಈ ತರ ಇನ್ನೊಂದು ಕ್ವಶನ್ ನೋಡೋಣ. ಇದು 2019 ಅಲ್ಲಿ ಕೇಳಿರುವಂತಹ ಕ್ವಶನ್. ದ ಡೊಮೈನ್ ಆಫ್ ದಿ ಫಂಕ್ಷನ್ ಕೇಳಿದಾನೆ. ಡೊಮೈನ್ ಆಫ್ ದಿ ಫಂಕ್ಷನ್ f of x is equal to root of x square minus 7x plus 12 ಕೇಳಿದಾನೆ. ನೋಡೋಣ ಇದು ಹೇಗೆ ಮಾಡೋದಂತ ನೋಡಿ. ಇದಕ್ಕೆ ನಿಮ್ಗೆ ವೇವಿ ಕರ್ವ್ ಮೆಥಡ್ ಅಂತ ಒಂದು ಗೊತ್ತಿರಬೇಕು. ನಾನು ಸಿನಾಪ್ಸಿಸ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮ್ಗೆ ಡೊಮೈನ್ ಆಫ್ ಎನಿ ಫಂಕ್ಷನ್ ಏನಾದ್ರೂ ಈ ತರ ಕೊಟ್ಟಿತ್ತು ಅಂತ ಅಂದ್ರೆ, ರೂಟ್ ಒಳಗಡೆ ಫಂಕ್ಷನ್ ಏನಾದ್ರೂ ಇತ್ತು ಅಂದ್ರೆ, ರೂಟ್ ಆಫ್ f of x ಏನಾದ್ರೂ ಇತ್ತು ಅಂತ ಅಂದ್ರೆ, ಇನ್ ಸಚ್ ಕೇಸಸ್ ನೀವೇನ್ ತರಬೇಕು, f of x ಏನಿದೆ that should be greater than or equal to 0 ತಗೋಬೇಕು. ದಿಸ್ ಇಸ್ ಬೇಸಿಕ್ ರೂಲ್. ಅಂದ್ರೆ ಅಂಡರ್ ದ ರೂಟ್ ಏನಿದೆ that should be a ಪಾಸಿಟಿವ್ ಕ್ವಾಂಟಿಟಿ. ಇಟ್ ಕ್ಯಾನ್ ನೆವರ್ ಬಿ ಎ ನೆಗೆಟಿವ್ ಒನ್ ಅಲ್ವಾ. ಹಂಗಾಗಿ ಗ್ರೇಟರ್ than or equal to 0 ತಗೋಬೇಕು. ಈಗ f of x ಜಾಗದಲ್ಲಿ ಏನಿದೆ ಅಲ್ಲಿ ರೂಟ್ ಒಳಗಡೆ ಏನಿದೆ ಅದನ್ನ ಪಾಸಿಟಿವ್ ತಗೊಂಡ್ಬಿಡಿ. x square minus 7x plus 12 ಆಗುತ್ತೆ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗುತ್ತೆ. ಸೊ ಇದನ್ನ ಫ್ಯಾಕ್ಟರೈಸ್ ಮಾಡ್ಬಿಡಿ. ಫಸ್ಟ್ ಆಫ್ ಆಲ್ ಫ್ಯಾಕ್ಟರೈಸ್ ಮಾಡ್ಬಿಟ್ರೆ ನಿಮ್ಗೆ ಏನಾಗುತ್ತೆ, 12 ಅಂತ ಅಂದ್ರೆ ನಿಮ್ಗೆ 3 4s 12 ಆಗುತ್ತೆ. ಸೊ ನೆಗೆಟಿವ್ಸ್ ದೀಸ್ ಟು ಆರ್ ದ ಫ್ಯಾಕ್ಟರ್ಸ್. ಅಂದ್ರೆ x - 3 ಮತ್ತೆ x - 4 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗುತ್ತೆ. ಸೊ ನಿಮ್ಗೆ ಈ ತರ ಫ್ಯಾಕ್ಟರ್ಸ್ ಇದ್ದು ಅಲ್ಲೊಂದು ಇನ್ಇಕ್ವೇಷನ್ ಇತ್ತು ಅಂದ್ರೆ ಅದನ್ನ ಸಾಲ್ವ್ ಮಾಡೋದಕ್ಕೆ ನಾವು ವೇವಿ ಕರ್ವ್ ಮೆಥಡ್ ಅಂತ ಯೂಸ್ ಮಾಡ್ತೀವಿ. ವೇವಿ ಕರ್ವ್ ಮೆಥಡ್ ಹೆಂಗ್ ಅಪ್ಲೈ ಮಾಡ್ಬೇಕಂದ್ರೆ ವೆರಿ ಸಿಂಪಲ್. ಸೊ ಈಚ್ ಒನ್ಗೂ ರೂಟ್ ನ ತಗೊಳ್ಳಿ. ಸೊ ಇದಕ್ಕೆ 3 ಆಗುತ್ತೆ, ಇದಕ್ಕೆ 4 ಆಗುತ್ತೆ. ಇಲ್ಲಿ 3 ಬರ್ಕೊಳ್ಳಿ, ಇಲ್ಲಿ 4 ಬರ್ಕೊಳ್ಳಿ. ಸೊ ಇಲ್ಲಿ ಎಲ್ಲಾ ಆಡ್ ಪವರ್ಸ್ ಇರೋದ್ರಿಂದ ನೀವು ಜಿಗ್ಜಾಗ್ ಅಲ್ಲಿ ಹೋಗುತ್ತಿದ್ದು. ಓಕೆನಾ? ಈ ತರ ಬರುತ್ತೆ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಅಂದ್ರೆ ದಿಸ್ ಇಸ್ -∞ ಅಂಡ್ ದಿಸ್ ಇಸ್ +∞. ಸೊ ಇದೇನಾಗುತ್ತೆ, ಈ ಪೋರ್ಷನ್ ಬರುತ್ತೆ. ಗ್ರೇಟರ್ ಅಂತಂದ್ರೆ ಆ ರಿಯಲ್ ಲೈನ್ ಮೇಲ್ಗಡೆ ಪೋರ್ಷನ್ ಏನ್ ಬರುತ್ತೆ ಗ್ರಾಫ್ ಅದು. ಓಕೆನಾ? ಸೊ ಇದು ಈ ಗ್ರಾಫ್. ಓಕೆ, ಸೊ ಹಂಗಾಗಿ ಆನ್ಸರ್ ಏನಾಗುತ್ತೆ, -∞, 3 ಇನ್ಫಿನಿಟಿ ಹತ್ರ ಯಾವತ್ತೂ ಕೂಡ ಓಪನ್ ಇರಬೇಕು. 3 ಈಕ್ವಲ್ ಇದ್ರೆ 3 ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು. ಯೂನಿಯನ್ 4, ಇನ್ಫಿನಿಟಿ ಆಗುತ್ತೆ. ಸೊ ದಿಸ್ ಇಸ್ ದಿ ಆನ್ಸರ್. ಓಕೆನಾ? ಸೊ ಇದಕ್ಕೆ ಎಲ್ಲಿದೆ ಆಪ್ಷನ್, -∞, 3 ಕ್ಲೋಸ್ 4, ಇನ್ಫಿನಿಟಿ. ಇಟ್ ಈಸ್ ದೇರ್ ಇನ್ ಬೋತ್ ದ ಆಪ್ಷನ್ಸ್, ರೈಟ್? ಸೊ ಪ್ರಾಬಬ್ಲಿ ಇವೆರಡು ಆಪ್ಷನ್ಸ್ ಸೇಮ್ ಇದೆ. ಇವೆರಡು ಕೂಡ ಕರೆಕ್ಟ್ ಆಗುತ್ತೆ. ಆಪ್ಷನ್ ಇದನ್ನ ಪ್ರಾಬಬ್ಲಿ ನೀವು ಓಪನ್ ಮಾಡ್ಕೊಳ್ಳಿ, ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಓಕೆನಾ? ಸೊ ಇದು ಈ ತರ ಇದ್ರೆ ಗ್ರೇಸ್ ಕೊಡ್ತಾರೆ, ಡೋಂಟ್ ವರಿ. ಓಕೆ, ಆಪ್ಷನ್ಸ್ ಸೇಮ್ ಇದ್ರೆ ಗ್ರೇಸ್ ಕೊಡ್ತಾರೆ. ಬಟ್ ಏನೋ ಸಮಥಿಂಗ್ ಮಿಸ್ಟೇಕ್, ಪ್ರಿಂಟಿಂಗ್ ಮಿಸ್ಟೇಕ್ ಏನೋ ಆಗಿರ್ಬೋದು. ಆಪ್ಷನ್ ಎ ಆರ್ ಆಪ್ಷನ್ ಬಿ ಅಂತ ಮಾಡ್ಕೊಳ್ಳಿ. ಆಯ್ತಲ್ವಾ? ಈ ವೇವಿ ಕರ್ವ್ ಮೆಥಡ್ ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸಿನಾಪ್ಸಿಸ್ ನಲ್ಲಿ. ಓಕೆ, ಅದ್ ಯಾವ ತರ ತಗೊಂಡೆ, ಇದನ್ನ ಗ್ರಾಫ್ ಹಿಂಗ್ ತಗೊಂಡೆ ಅಂತ ವಿಲ್ ಸಿ ದಟ್.
ಸೊ ಇಲ್ಲಿ ಏನ್ ಕೊಟ್ಟಿದ್ದಾನೆ ಕ್ವಶನ್ ನೋಡಿ, n of a ಕೊಟ್ಟಿದ್ದಾನೆ, n of a is equal to 2 and the total number of possible relations from set A to set B is given, it is 1024 ಕೊಟ್ಟಿದ್ದಾನೆ. then n of b ಕೇಳ್ತಿದ್ದಾನೆ, ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಕೊಟ್ಟಿದ್ದಾನೆ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ a ಕೊಟ್ಟಿದ್ದಾನೆ, ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ a is 2 ಕೊಟ್ಟಿದ್ದಾನೆ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ b ಫೈಂಡ್ ಔಟ್ ಮಾಡಬೇಕು. ಸೊ ಪ್ರೊವೈಡೆಡ್ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ a to b is given. ಸೊ ನಮಗೆ ಟೋಟಲ್ ರಿಲೇಷನ್ಸ್ ಫಾರ್ಮುಲಾ ಗೊತ್ತಿರಬೇಕು. ಟೋಟಲ್ ರಿಲೇಷನ್ಸ್ ಫ್ರಮ್ a to b ಫಾರ್ಮುಲಾ ದಿಸ್ ಇಸ್ ಈಕ್ವಲ್ ಟು 2 to the power of ನಂಬರ್ ಆಫ್ ಎಲಿಮೆಂಟ್ಸ್ ಇನ್ a ಇಂಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ b. ಸೊ ಟೋಟಲ್ ರಿಲೇಷನ್ಸ್ ಎಷ್ಟು ಕೊಟ್ಟಿದ್ದಾನೆ, ಇಟ್ ಇಸ್ 1024 ಕೊಟ್ಟಿದ್ದಾನೆ. ಇಟ್ ಇಸ್ ಈಕ್ವಲ್ ಟು 2 to the power n of a is given, it is 2 into n of b ಬರ್ಕೊಳ್ಳಿ. ಹಾಗೆ ಇದನ್ನ 2 ಪವರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ. ಸೊ ಆಬ್ವಿಯಸ್ಲಿ ನಿಮಗೆ ಗೊತ್ತಿದೆ ಸ್ಟ್ಯಾಂಡರ್ಡ್ 2 ಪವರ್ 10 ಅದು 2 ಪವರ್ 10 ಇಂಟು 2 ಇಂಟು n ಆಫ್ b ಆಗುತ್ತೆ. ಸೊ 2 ರೂಲ್ ಔಟ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, 2 ಟೈಮ್ಸ್ ವಾಟ್ ಇಟ್ ಈಸ್ 10 is equal to 2 times n of b ಆಗುತ್ತೆ. ಸೊ ದೆನ್ n of b will be what, n of b is 5 ಆಗುತ್ತೆ. ಸೊ ಬೇಸಿಕ್ ಕ್ವಶನ್, ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಗೆ ಫಾರ್ಮುಲಾ ಇದನ್ನ ನೆನ್ಪಿಟ್ಕೊಂಡ್ಬಿಡಿ. ಓಕೆ, ಸೊ 2 to the power of number of elements in a into number of elements in b. ಓಕೆ, ಸೊ ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಸೊ ಲೆಟ್ f from 2 comma infinity to r be the function defined by f of x is equal to ಏನ್ ಕೊಟ್ಟಿದ್ದಾನೆ, ಸೊ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಟಿದ್ದಾನೆ, ಇಲ್ಲೂ ಕೂಡ ರೇಂಜ್ ಕೇಳಿದ್ದಾನೆ. ಸೊ ಈ ತರ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ರೇಂಜ್ ಕೇಳಿದ್ರೆ ನಿಮಗೆ ಪರ್ಫೆಕ್ಟ್ ಇಲ್ಲಿ ಸ್ಕ್ವೇರ್ ಮಾಡ್ಕೊಂಡ್ಬಿಡಿ, ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಹೆಂಗ್ ಮಾಡೋದಿದೆ, ಪರ್ಫೆಕ್ಟ್ಲಿ ಸ್ಕ್ವೇರ್ ಮಾಡಿ, ಪರ್ಫೆಕ್ಟ್ಲಿ ಸ್ಕ್ವೇರ್ ಮಾಡಿಬಿಟ್ಟು ಎಕ್ಸ್ ಗೆ ಸಾಲ್ವ್ ಮಾಡಬೇಕು. ರೇಂಜ್ ಅಂತ ಅಂದ್ರೆ ರಾಜು ಅರ್ಥ ಮಾಡ್ಕೋ, ಎಕ್ಸ್ ಗೆ ಸಾಲ್ವ್ ಮಾಡ್ಬಿಡಿ, ಅಲ್ಲಿಗೆ ವೈ ಗೆ ಪಾಸಿಬಿಲಿಟೀಸ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕಷ್ಟೇ. ಓಕೆ, ಸೊ ವಾಟ್ ಇಸ್ ದ ಗಿವನ್ ಫಂಕ್ಷನ್, f of x is equal to x square minus 4x plus 5 ಇದನ್ನ ಕೊಟ್ಟಿದ್ದಾನೆ. ನೆಕ್ಸ್ಟ್ ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಕೊಂಬಿಡಿ, x square minus 4x ಇದನ್ನ ಪ್ಲಸ್ 4 ಅಂತ ಬರ್ಕೋತೀನಿ, ಪ್ಲಸ್ 1 ಅಂತ ಬರ್ಕೋತೀನಿ. ಸೊ ಈ ಇಷ್ಟು ಜಾಗಕ್ಕೆ ನಾನು ಐ ಕ್ಯಾನ್ ರೈಟ್ x minus 2 the whole square ಅಂತ ಬರೀಬೋದಾ, ಪ್ಲಸ್ 1 ಅಂತ ಬರೀಬೋದಲ್ಲ. ಸೊ ದಿಸ್ ಇಸ್ f of x ಜಾಗದಲ್ಲಿ ನಾನು ಸಿಂಪ್ಲಿ ಐ ಕ್ಯಾನ್ ಪುಟ್ y. ಓಕೆ, so now solve this equation for x. x ಗೆ ಸಾಲ್ವ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, so this will be y minus 1 is equal to x minus 2 the whole square. On solving x ಇದನ್ನ ರೂಟ್ ತಗೊಂಡ್ಬಿಟ್ರೆ ಏನಾಗುತ್ತೆ, so root of y minus 1 is equal to x minus 2 ಆಗುತ್ತೆ. so on solving it again ನಿಮಗೆ x ವ್ಯಾಲ್ಯೂ ಏನ್ ಬರುತ್ತೆ, x ವ್ಯಾಲ್ಯೂ will be plus 2 plus root of y minus 1 ಬರುತ್ತೆ. so ಇದು x ವ್ಯಾಲ್ಯೂ. ಈಗ ಸೆಟ್ ಆಫ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ y ನೋಡ್ತಾ ಹೋಗಿ. ಸೆಟ್ ಆಫ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ y ಅಂತ ಅಂದ್ರೆ ಸೊ ನೋಡಿ ಇಲ್ಲಿ ಮಾತ್ರ ಇದೆ. ಸಿ ನೋಡಿ, ನಮ್ಗೆ ಯಾವತ್ತೂ ಗೊತ್ತಿರಬೇಕು ರೂಟ್ ಅಂತ ಏನಾದ್ರೂ ಬಂತು ಅಂದ್ರೆ ಇಟ್ ಶುಡ್ ಬಿ ಎ ನಾನ್ ನೆಗೆಟಿವ್ ಕ್ವಾಂಟಿಟಿ. ಆದ್ರೆ y ಮೈನಸ್ 1 ಯಾವತ್ತು ಏನಾಗಿರ್ಬೇಕು, ಗ್ರೇಟರ್ ದಾನ್ ಈಕ್ವಲ್ ಟು 0 ಆಗಿರ್ಬೇಕು. ಸೊ ದೇರ್ ಫಾರ್ y ಶುಡ್ ಬಿ ಗ್ರೇಟರ್ ದಾನ್ ಈಕ್ವಲ್ ಟು 1 ಆಗುತ್ತೆ. ಸೊ y is greater than or equal to 1 ಅಂತಂದ್ರೆ ಇಫ್ ಯು ಟೇಕ್ ದ ರಿಯಲ್ ಲೈನ್ ದಿಸ್ ಇಸ್ 1 ಗ್ರೇಟರ್ ದಾನ್ ಆರ್ ಈಕ್ವಲ್ ಟು ಅಂತಂದ್ರೆ ರೈಟ್ ಸೈಡ್ ತಗೋಬೇಕು. ಸೊ ದಿಸ್ ಇಸ್ ಇನ್ಫಿನಿಟಿ ಅಂಡ್ ದಿಸ್ ಇಸ್ ಮೈನಸ್ ಇನ್ಫಿನಿಟಿ. ಸೊ ದ ಆನ್ಸರ್ ಇಸ್ 1 ಕಾಮಾ ಇನ್ಫಿನಿಟಿ. ಓಕೆ, ಸೊ ಯುವರ್ y ಬಿಲಾಂಗ್ಸ್ ಟು ಮೈನಸ್ 1 ಕಾಮಾ ಇನ್ಫಿನಿಟಿ. y ಅಂತ ಅಂದ್ರೆ ದಟ್ ಈಸ್ ವಾಟ್ ದ ರೇಂಜ್ ಇಸ್. ಓಕೆ, ಸೊ ಆಪ್ಷನ್ ಏನಾಗುತ್ತೆ ಅಂತಂದ್ರೆ 1 ಕಾಮಾ ಇನ್ಫಿನಿಟಿ, ಆಪ್ಷನ್ ಎ ಆಗುತ್ತೆ. ಕ್ಲಿಯರ್ ಅಲ್ವಾ? ಸೊ ಈ ತರ ಮಾಡೋದು. ನಿಮ್ಗೆ ರೇಂಜ್ ಗೆ ಇನ್ನೊಂದು ಫಾರ್ಮುಲಾ ಇದೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಟು r to r ಕೊಟ್ರೆ ನಿಮ್ಗೆ ಒಂದು ಡೈರೆಕ್ಟ್ ಶಾರ್ಟ್ ಕಟ್ ಹೇಳ್ತೀನಿ ನಾನು ಬೇಕಾದ್ರೆ, ಶಾರ್ಟ್ ಕಟ್ ಸೀರೀಸ್ ನಲ್ಲಿ ಅಲ್ಲಿ ನೋಡ್ಕೊಳ್ಳಿ. ಸೊ ಇಲ್ಲಿ ಇದನ್ನ ಹಿಂಗ್ ಮಾಡ್ಬೇಕು. ಸೊ ಇಲ್ಲಿ ಡೊಮೈನ್ ಏನಾದ್ರು ಬೇರೆ ಏನಾದ್ರು ಕೊಟ್ರೆ ಯು ಹ್ಯಾವ್ ಟು ಡೂ ಲೈಕ್ ದಿಸ್. ಓಕೆ, ನೆಕ್ಸ್ಟ್ ಕ್ವಶನ್ ಇಸ್ ದ ಡೊಮೈನ್ ಆಫ್ ದಿಸ್ ಫಂಕ್ಷನ್ ಕೇಳಿದ್ದಾರೆ. ಓಕೆ, ಡೊಮೈನ್ ಅಂತ ಅಂದ್ರೆ ಬೇಸಿಕಲಿ ನೆನ್ಪಿಟ್ಕೊಡ್ರಪ್ಪ, ಸೆಟ್ ಆಫ್ ಎಕ್ಸ್ ವ್ಯಾಲ್ಯೂಸ್, ಎಕ್ಸ್ ಗೆ ಏನೇನೆಲ್ಲ ಕೊಡಬಹುದು ಅಂತ. ಓಕೆ, ಸಿಂಪಲ್ ಆಗಿ ಯೋಚನೆ ಮಾಡಿ, ನೋಡಿದ್ರೆ ಗೊತ್ತಾಗುತ್ತೆ ಎಕ್ಸ್ ಗೆ ಏನೇ ಅಂದ್ರೆ ನಿಮ್ಗೆ ಎರಡುವೇ ವಿಷಯ ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ನೋಡಿ, ಯಾವತ್ತೇ ಆಗ್ಲಿ ಒಂದು ಫಂಕ್ಷನ್ ಏನಾದ್ರು ರೂಟ್ ಒಳಗಡೆ ಎಫ್ ಆಫ್ ಎಕ್ಸ್ ಇತ್ತು ಅಂತ ಅಂದ್ರೆ ಇದೊಂದು ಕೇಸು. ಇಲ್ಲಿ ಹೆಂಗ್ ತಗೋಬೇಕು, ಡೊಮೈನ್ ಫೈಂಡ್ ಮಾಡ್ಬೇಕಂದ್ರೆ ಆ ಫಂಕ್ಷನ್ ಏನಿದೆ ರೂಟ್ ಒಳಗಡೆ ದಟ್ ಶುಡ್ ಬಿ ಗ್ರೇಟರ್ ಆರ್ ಈಕ್ವಲ್ ಟು 0 ತಗೋಬೇಕು. ಇನ್ನೊಂದು ವಿಷಯ ಏನ್ ತಗೋಬೇಕು, ನಿಮ್ಗೆ ಏನಾದ್ರು 1/f(x) ಇತ್ತು ಅಂತ ಅಂದ್ರೆ ಇಲ್ಲಿ ಎಫ್ ಆಫ್ ಎಕ್ಸ್ ಏನಿದೆ ಅದನ್ನ ನಾನ್ ಜೀರೋ ಕ್ವಾಂಟಿಟಿ ಆಗಿ ತಗೋಬೇಕು. ಅಂದ್ರೆ ಡಿನಾಮಿನೇಟರ್ ಶುಡ್ ನಾಟ್ ಬಿ ಈಕ್ವಲ್ ಟು 0 ಎನಿ ಕಾಸ್ಟ್. ಓಕೆ, ಡಿನಾಮಿನೇಟರ್ 0 ಆಗಬಾರ್ದು, ರೂಟ್ ಒಳಗಡೆ ನೆಗೆಟಿವ್ ಆಗಬಾರ್ದು. ಈ ಎರಡೇ ತತ್ವಗಳನ್ನ ಅಪ್ಲೈ ಮಾಡಿದ್ರೆ ಡೊಮೈನ್ ಅನ್ನೋದೆಲ್ಲ ಆಲ್ಮೋಸ್ಟ್ ಮುಗಿದೋಗ್ಬಿಡುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಇದು ರ್ಯಾಷನಲ್ ತರ ಇದೆ. ಈ ಡಿನಾಮಿನೇಟರ್ ಏನಿದೆ ಇದು ಡಿನಾಮಿನೇಟರ್ ಏನಾಗಬಾರ್ದು, 0 ಆಗಬಾರ್ದು. ಸಪೋಸ್ ಯಾವ ವ್ಯಾಲ್ಯೂಸ್ಗೆ 0 ಆಗುತ್ತೆ ಅಂತ ನೋಡ್ಕೊಂತ ಹೋಗಿ ಡಿನಾಮಿನೇಟರ್.
ಸೊ 1 ಮೈನಸ್ ಮಾಡ್ ಎಕ್ಸ್ ಇಸ್ ಈಕ್ವಲ್ ಟು 0 ಮಾಡಿ. ಸೊ ಅವಾಗ ಏನಾಗುತ್ತೆ, ಮಾಡ್ ಎಕ್ಸ್ ನ ಕಡೆ ತಗೊಂಡೋದ್ರೆ ಏನಾಗುತ್ತೆ, ಮಾಡ್ ಎಕ್ಸ್ ಇಸ್ ಈಕ್ವಲ್ ಟು ನಿಮ್ಗೆ 1 ಆಗುತ್ತೆ. ಮಾಡ್ ಎಕ್ಸ್ ಇಸ್ ಈಕ್ವಲ್ ಟು 1 ಆಗುತ್ತೆ. ಸೊ ಈ ಮಾಡ್ ಎಕ್ಸ್ 1 ಯಾವಾಗ ಆಗುತ್ತೆ ಅಂತಂದ್ರೆ ವೆನ್ ಎಕ್ಸ್ ಬಿಲಾಂಗ್ಸ್ ಟು 1 ಅಂಡ್ ಮೈನಸ್ 1. ಅಂದ್ರೆ ಎಕ್ಸ್ ಗೆ 1 ಹಾಕಿದ್ರು 1 ಬರುತ್ತೆ. ಮಾಡ್ ಆಫ್ ಮೈನಸ್ 1 ಇಸ್ ಆಲ್ಸೋ 1. ಅಂದ್ರೆ this satisfies two values, 1 and minus 1. And you have to rule out these two values from the domain, I mean from R. Okay, so therefore the domain of the given function is what? R minus 1 comma minus 1. So what if you put x is equal to 1 and minus 1, x ಗೆ 1 ಹಾಕ್ಬಿಟ್ರೆ ನಿಮಗೆ ಡಿನಾಮಿನೇಟರ್ 0 ಆಗುತ್ತೆ. ಡಿನಾಮಿನೇಟರ್ 0 ಆಗಬಾರ್ದು. ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಡಿನಾಮಿನೇಟರ್ ಯಾವ ವ್ಯಾಲ್ಯೂಸ್ ಗೆ 0 ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಿಬಿಟ್ಟು ಅವನ್ನ R ನಿಂದ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಏನಿಲ್ಲ. ಓಕೆ, ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಇಲ್ಲೂ ಕೂಡ -1 1 to 1 ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ಇಂಟರ್ವಲ್, ದಿಸ್ ಇಸ್ ಸೆಟ್. ಎರಡು ವ್ಯಾಲ್ಯೂಸ್ ನ ಮಾತ್ರ ನೀವು ತೆಗಿಬೇಕಷ್ಟೇ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ದಿಸ್ ಎ ವೆರಿ ಸಿಂಪಲ್ ಕ್ವಶನ್ ರಾಜು. ಇದನ್ನ ಸಾಲ್ವ್ ಮಾಡೋದು ನಿಮ್ಗೆ ಗೊತ್ತಿರಲೇಬೇಕು. ವೆರಿ ಸಿಂಪಲ್ ಕ್ವಶನ್ ಅಂದ್ರೆ ತುಂಬಾ ಸಿಂಪಲ್ ಕ್ವಶನ್. ಬೇಸಿಕ್ ಫಂಕ್ಷನ್ ಮೇಲೆ ಇರೋದು, ಡೊಮೈನ್ ಮೇಲೆ ಇರುವಂತ ಕ್ವಶನ್ ಇದು. ಸೊ ಇದು ಸ್ಪ್ಲಿಟೆಡ್ ಡೊಮೈನ್ ಅಂದ್ರೆ ಇಲ್ಲಿಗೆ ಬ್ರಾಂಚ್ ಇದಾವೆ. ಈ ಫಂಕ್ಷನ್ ಗೆ ಬ್ರಾಂಚ್ ಇದೆ. ಅಂದ್ರೆ ಎಕ್ಸ್ ಗ್ರೇಟರ್ ದ್ಯಾನ್ 3 ಕೊಟ್ಟಾಗ ದ ಫಂಕ್ಷನ್ ವ್ಯಾಲ್ಯೂ ಡಿಫೈನ್ಸ್ ಆಸ್ 2x. ಓಕೆ, 1 ಇಂದ 3 ಕೊಟ್ಟಾಗ ಎಕ್ಸ್ ಸ್ಕ್ವೇರ್, ಲೆಸ್ ದನ್ ಆರ್ ಈಕ್ವಲ್ ಟು 1 ಕೊಟ್ಟಾಗ 3x. ಇಲ್ಲಿ ಏನೇನ್ ಕೊಟ್ಟಿದ್ದಾನೆ ನೋಡ್ಕೊಂತ ಹೋಗು. ಸೊ ಅಂದ್ರೆ ಎಫ್ ಆಫ್ -2 ಏನಾಗುತ್ತೆ ನೋಡ್ಕೊಂತ ಹೋಗು. ಎಫ್ ಆಫ್ -2, ವಾಟ್ ಇಸ್ ಎಫ್ ಆಫ್ -2? ಎಫ್ ಆಫ್ -2, ಎಫ್ ಆಫ್ 3, ಎಫ್ ಆಫ್ 4 ಫೈಂಡ್ ಮಾಡ್ಬಿಟ್ಟು ಆಡ್ ಮಾಡೋದಷ್ಟೇ ಕೆಲಸ. ಓಕೆ, ಎಫ್ ಆಫ್ -2 ಅಂದ್ರೆ -2 ಅನ್ನೋದು ಏನ್ ಆಕ್ಚುಲಿ ಇಟ್ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 1 ಅಲ್ವಾ, 1 ಗಿಂತ ಕಡಿಮೆ ಇದೆ ಅಲ್ವಾ. ಅಂದ್ರೆ ದಿಸ್ ಇಲ್ಲಿಗೆ ಹಾಕ್ಬೇಕು, ಎಕ್ಸ್ ವ್ಯಾಲ್ಯೂ -2 ನ ಇಲ್ಲಿಗೆ ಹಾಕ್ಬೇಕು. ಓಕೆ, 3 into -2 ಆಗುತ್ತೆ, ವಿಚ್ ವಿಲ್ ಬಿ -6. ಸಿಮಿಲರ್ಲಿ ಎಫ್ ಆಫ್ 3 ಏನಾಗುತ್ತೆ ಹೇಳು, 3 ಎಲ್ಲಿ ಬರುತ್ತೆ, ಈಕ್ವಲ್ ಟು 3 ಎಲ್ಲಿದೆ, ಇಲ್ಲಿದೆ ನೋಡು. ಸೊ ಈ ಬ್ರಾಂಚಿಗೆ ಬರುತ್ತೆ ಇದು. ಸೊ ಇಲ್ಲಿಗೆ 3 ಹಾಕಿದ್ರೆ ಏನಾಗುತ್ತೆ, 3 ಸ್ಕ್ವೇರ್ ಆಗುತ್ತೆ, ವಿಚ್ ಈಸ್ 9 ಆಗುತ್ತೆ. ದೆನ್ ಎಫ್ ಆಫ್ 4 ಕೇಳಿದಾನೆ. 4 ಅನ್ನೋದು ಆಬ್ವಿಯಸ್ಲಿ ಇಟ್ ಇಸ್ ಗ್ರೇಟರ್ ದ್ಯಾನ್ 3 ಅಲ್ವಾ. ಗ್ರೇಟರ್ ದ್ಯಾನ್ 3 ಅಂದ್ರೆ ಯಾವ ಬ್ರಾಂಚ್ ಅಲ್ಲಿ ಬರುತ್ತೆ, ಈ ಬ್ರಾಂಚ್ ಅಲ್ಲಿ ಬರುತ್ತೆ. ಅಂದ್ರೆ 2 into 4 ಆಗುತ್ತೆ, ವಿಚ್ ಈಸ್ 8 ಆಗುತ್ತೆ. ಸೊ ಈಗ ಏನಾಗುತ್ತೆ, ಆ ಮೂರನ್ನು ಆಡ್ ಮಾಡ್ಕೊಳ್ಳಿ. ಸೊ ಈ ಮೂರನ್ನು ಆಡ್ ಮಾಡಿದ್ರೆ ಏನ್ ಬರುತ್ತೆ, -6 + 9 + 8 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, 3 ಅಂದ್ರೆ 11 ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಏನಾದ್ರು ಮಿಸ್ಟೇಕ್ ಮಾಡಿದ್ವಾ? ಇಟ್ ಇಸ್ ಕರೆಕ್ಟ್ ಓನ್ಲಿ. ಸೊ -6 9 3 ಓಕೆ 11 ಇದೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಕ್ಲಿಯರ್ ಅಲ್ವಾ? ಇದೇ ತರ ಕ್ವಶನ್ಸ್ ಒಂದು 2-3 ಸಲ ರಿಪೀಟ್ ಆಗಿದೆ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಇದ್ರ ಮೇಲೆ. ಓಕೆ, ತುಂಬಾ ಸಿಂಪಲ್ ಇರುತ್ತೆ. ನಿಮ್ಗೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಮೇಲೆ ತುಂಬಾ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಾನೆ ಇತ್ತೀಚೆಗೆಲ್ಲ. ಸೊ ಇಲ್ಲೂ ಅಷ್ಟೇ ಡೊಮೈನ್ ಕೇಳಿದಾನೆ. ಡೊಮೈನ್ ಆಫ್ ದಿಸ್ ಫಂಕ್ಷನ್, ಇದನ್ನ ನಾರ್ಮಲ್ ಮೆಥಡ್ ಅಲ್ಲೂ ಕೂಡ ನೀವು ಇದನ್ನ ಗ್ರೇಟರ್ ಈಕ್ವಲ್ ಟು ಇದನ್ನ ಸಮ್ ಟಿ ಅಂತ ತಗೊಂಡ್ಬಿಟ್ಟು ನಿಮಗೆ t² - t - 6 ಗ್ರೇಟರ್ ದ್ಯಾನ್ 0 ತಗೋಬೇಕು. ನಿಮ್ಗೆ ಏನಾದ್ರು ಈ ತರ ಇತ್ತು ಅಂದ್ರೆ 1/√f of x ಅಂತ ಇತ್ತು ಅಂತ ಅಂದ್ರೆ, ಸೊ ನಿಮ್ಗೆ ಒಂದು ಡಿನಾಮಿನೇಟರ್ 0 ಆಗಬಾರ್ದು, ಮತ್ತೆ ಅಂಡರ್ ದ ರೂಟ್ ನಾನ್ ನೆಗೆಟಿವ್ ಇರಬೇಕು. ಸೊ ಇದಕ್ಕೆ ನೀವು ಈ ತರ ಇದ್ದಾಗ ನೀವು ಹೆಂಗ್ ತಗೋಬೇಕಂದ್ರೆ f of x ನ ನೀವು ಗ್ರೇಟರ್ ದ್ಯಾನ್ 0 ತಗೋಬೇಕು, ಈಕ್ವಲ್ ಟು 0 ತಗೊಳಂಗಿಲ್ಲ. ಓಕೆ, ಸೊ ಹಂಗ್ ಮಾಡಿದ್ರು ಆನ್ಸರ್ ಬರುತ್ತೆ. ಇಲ್ಲ ಅಂತ ಅಂದ್ರೆ ಬೆಸ್ಟ್ ಮೆಥಡ್ ಹೆಂಗ್ ಗೊತ್ತಾ, ಒಂದ್ ಅರ್ಥ ಮಾಡ್ಕೊಳ್ಳಿ, ನೀವು ಆನ್ಸರ್ ನ ಫೈಂಡ್ ಔಟ್ ಮಾಡಬೇಕು ಅವಶ್ಯಕತೆ ಇಲ್ಲ. ಇಲ್ಲಿ ಯಾವುದೇ MCQ ಕ್ವಶನ್ ಡೀಲ್ ಮಾಡ್ಬೇಕಾದ್ರೆ ಆನ್ಸರ್ ಗಳ ಚೂಸ್ ಮಾಡ್ಬೇಕು. ಅವನೇ ಕೊಟ್ಟಿರ್ತಾನೆ ಆನ್ಸರ್ಗಳನ್ನ, ಚೂಸ್ ಮಾಡ್ಬೇಕು ಯಾವ್ದು ಅಂತ ಅಷ್ಟೇ. ಓಕೆ, ಸಿ ಆ ದಿಕ್ನಲ್ಲಿ ಯೋಚನೆ ಮಾಡಕ್ ಹೋದ್ರೆ ನಮ್ಗೆ ಇಲ್ಲೆಲ್ಲ ಡೊಮೈನ್ನೇ ಕೊಟ್ಟಿದ್ದಾನೆ. ಈ ಆಪ್ಷನ್ಸ್ ಗಳು ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ನಿಮ್ಗೆ ಒಂದು ಬೇಸಿಕ್ ಲಾಜಿಕ್ ಗೊತ್ತಾಗುತ್ತೆ. ಇಲ್ಲಿರೋಂಥವೇ ಎಕ್ಸ್ ವ್ಯಾಲ್ಯೂಸ್. ನೀವು ಟ್ರಯಲ್ ಅಂಡ್ ಎರರ್ ನ ಯೂಸ್ ಮಾಡ್ಕೊಂತ ಹೋಗಿ. ಈಗ ಟ್ರಯಲ್ ಅಂಡ್ ಎರರ್ ಹೆಂಗ್ ಯೂಸ್ ಮಾಡೋದಂತ ಅಂದ್ರೆ, ಬೆಸ್ಟ್ ನೀವು ಈಗ ಡಿನಾಮಿನೇಟರ್ಗೆ 3 ನೋಡಿ, ಅಲ್ಲೇನಿದೆ, ಇಲ್ಲೇನಿದೆ ಅಂತಂದ್ರೆ mod x ಸ್ಕ್ವೇರ್ ಮೈನಸ್ mod x ಅಂತೀನಿ, ಗ್ರೇಟೆಸ್ಟ್ ಇಂಟಿಜರ್ x -6 ಇದೆಯಲ್ವಾ. ಈಗ ಇದು ಆನ್ಸರ್ ಏನ್ ಬರ್ಬೇಕಂತಂದ್ರೆ ಐ ಶುಡ್ ಗೆಟ್ ಗ್ರೇಟರ್ ದ್ಯಾನ್ 0. ದಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 0. ಈಗ ಸಪೋಸ್ ನಾನು x = 3 ಹಾಕ್ಬಿಡ್ತೀನಪ್ಪ, ಸಿಂಪ್ಲಿ 3 ಹಾಕ್ಬಿಡ್ತೀನಿ, ನೋಡೋಣ ಏನಾಗ್ಬಿಡುತ್ತೆ ಅಂತ. x ಗೆ 3 ಹಾಕಿದ್ರೆ ಏನ್ ಬರುತ್ತೆ ನೋಡಿ. ನಿಮ್ಗೆ ಗ್ರೇಟೆಸ್ಟ್ ಇಂಟಿಜರ್ ಪ್ರಾಪರ್ಟೀಸ್ ಗೊತ್ತಿರಬೇಕು. ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎನಿ ವ್ಯಾಲ್ಯೂ ಇಸ್ ಅ ಗ್ರೇಟೆಸ್ಟ್ ಇಂಟಿಜರ್, ಸೇಮ್ ವ್ಯಾಲ್ಯೂ ಬರುತ್ತೆ. ಸೊ ವೆರ್ a ಬಿಲಾಂಗ್ಸ್ ಟು i ಅಂದ್ರೆ ಗ್ರೇಟೆಸ್ಟ್ ಇಂಟಿಜರ್ ಅಂತ ನಿಮ್ಗೆ ಗೊತ್ತಿದೆ ಗ್ರಾಫ್. ಓಕೆ, ಹೆಂಗಿರುತ್ತೆ ಗ್ರಾಫ್, ಇದು 0, ಇದು 1, ಇದು 2, ಇದು 3,
ಗ್ರಾಫ್ ಗೊತ್ತಿರಲಿ, ನಾನು ಸುಮ್ಮನೆ ಹಿಂಗೆ ಎಕ್ಸ್ಪ್ಲೇನ್ ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂ ಹೇಳೋದನ್ನ ನಾನು ರಿಯಲ್ ಲೈನ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ದಿಸ್ ಇಸ್ -1, ದಿಸ್ ಇಸ್ -2 ಹಿಂಗೆಲ್ಲ ಇರುತ್ತೆ. 0 ಮತ್ತೆ 1 ಮಧ್ಯೆ ನೀವು ಏನೇ ವ್ಯಾಲ್ಯೂಸ್ ನ ತಗೊಳ್ಳಿ, ಆನ್ಸರ್ ಬಂದ್ಬಿಟ್ಟು ಗ್ರೇಟೆಸ್ಟ್ ಇಂಟಿಜರ್ ಡೆಫಿನಿಷನ್ ಏನ್ ಹೇಳುತ್ತೆ, ಇಟ್ ಇಸ್ ದ ಗ್ರೇಟೆಸ್ಟ್ ಇಂಟಿಜರ್ ಲೆಸ್ ದೆನ್ ಆರ್ ಈಕ್ವಲ್ ಟು x ಅಂತ ಹೇಳುತ್ತೆ. ಅಂದ್ರೆ 0 ಮತ್ತೆ 1 ಮಧ್ಯೆ ಯಾವುದೇ ವ್ಯಾಲ್ಯೂ ತಗೊಂಡ್ರು ಗ್ರೇಟೆಸ್ಟ್ ಇಂಟಿಜರ್ ಹಾಕಿದ್ರು ಕೂಡ ಹಿಂದೆಗಡೆ ಸಿಗುವಂತ ಫಸ್ಟ್ ಇಂಟಿಜರ್ ಅಂದ್ರೆ ಹಿಂದೆಗಡೆ ವ್ಯಾಲ್ಯೂ ತಗೋಬೇಕು. ಅಂದ್ರೆ ಇಫ್ ಯು ಟೇಕ್ x ಬಿಲಾಂಗ್ಸ್ ಟು 0, 1 ಅಂತ ಇಟ್ಕೊಳ್ಳಿ. ಸೊ ಇದರ ಅರ್ಥ ಗ್ರೇಟೆಸ್ಟ್ ಇಂಟಿಜರ್ ಆನ್ಸರ್ ಏನ್ ಬರುತ್ತೆ ಅಂತ ಅಂದ್ರೆ 0ನೇ ತಗೋಬೇಕು. ಐ ಮೀನ್ ಇದು 1 ಓಪನ್ ಆಗ್ಲಿ, 1 ಕೊಟ್ರೆ 1 ಬರುತ್ತೆ, ಇದು ಕ್ಲೋಸ್ 1 ಕ್ಲೋಸ್ 0. 0 ಇಂದ 1 ಯಾವ್ದನ ವ್ಯಾಲ್ಯೂ ತಗೊಳ್ಳಿ, 0 ಇಂದ 1ಗೆ ಗ್ರೇಟೆಸ್ಟ್ ಇಂಟಿಜರ್ ಆನ್ಸರ್ 0ನೇ ಬರುತ್ತೆ, ಅಂದ್ರೆ ಹಿಂದೆಗಡೆ ವ್ಯಾಲ್ಯೂ ಬರುತ್ತೆ. ಓಕೆ, ಈಗ ಸಪೋಸ್ 2 ಇಂದ 3 ಯಾವುದೇ ವ್ಯಾಲ್ಯೂ ತಗೊಂಡ್ರು ಕೂಡ ಎಕ್ಸ್ಕ್ಲೂಡಿಂಗ್ 3 ನಿಮ್ಗೆ ಆನ್ಸರ್ ಏನ್ ಬರುತ್ತೆ, 2ನೇ ಬರುತ್ತೆ. ಸೊ ಈ ಗ್ಯಾಪ್ ಅಲ್ಲಿ ಏನೇ ವ್ಯಾಲ್ಯೂಸ್ ತಗೊಂಡ್ಬಿಟ್ಟು ಕೂಡ ನಾನ್ ಇಂಟಿಜರ್ಸ್ ನ ಆನ್ಸರ್ ನಿಮ್ಗೆ 2ನೇ ಬರುತ್ತೆ. ಇದು ನಿಮ್ಗೆ ಗೊತ್ತಿರ್ಬೇಕು, ಬೇಸಿಕ್ ಲಾಜಿಕ್. ಇಂಟಿಜರ್ ಏನಾದ್ರು ತಗೊಂಡ್ಬಿಟ್ರೆ ನಿಮ್ಗೆ ಅದೇ ಆನ್ಸರ್ ಬರುತ್ತೆ. ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ 3 3ನೇ ಬರುತ್ತೆ, ಗ್ರೇಟೆಸ್ಟ್ ಇಂಟಿಜರ್ ಆಫ್ 2 2ನೇ ಬರುತ್ತೆ, 1 1ನೇ ಬರುತ್ತೆ, 0 0ನೇ ಬರುತ್ತೆ, -1ಗೆ -1ನೇ ಬರುತ್ತೆ. ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲೆಲ್ಲ ಎಷ್ಟೊಂದು ವ್ಯಾಲ್ಯೂಸ್ ಇದಾವಲ್ವಾ, ನಾನು 3 ತುಂಬಾ ಕಡೆ ಕಾಣ್ತಾ ಇದೆ ನನಗೆ, ಸೊ 3 ಹಾಕ್ಬಿಡ್ತೀನಿ. ಈಗ 3 ಹಾಕ್ಬಿಟ್ರೆ ಏನಾಗುತ್ತೆ, ಇಲ್ಲಿ 3 ಗ್ರೇಟೆಸ್ಟ್ ಇಂಟಿಜರ್ ಆಫ್ 3 ಏನಾಗುತ್ತೆ, 3ನೇ ಆಗುತ್ತೆ. ಅಂದ್ರೆ 9 ಬರುತ್ತೆ, ಇದು ಮೈನಸ್ ಇದೇನ್ ಬರುತ್ತೆ, ಇದು 3 ಬರುತ್ತೆ, ಇದು 3 ಬರುತ್ತಲ್ವಾ. ಗ್ರೇಟೆಸ್ಟ್ ಇಂಟಿಜರ್ ಆಫ್ 3 ಇಸ್ ವಾಟ್, 3 ಏನೇ ಬರುತ್ತೆ, -6 ಬರುತ್ತೆ. ಆನ್ಸರ್ ಏನ್ ಬಂತ ಹೇಳು, ಈಕ್ವಲ್ ಟು 0 ಬಂದ್ಬಿಡ್ತು. ಬಟ್ ನನಗೆ ಏನ್ ಬರಬೇಕು, ಗ್ರೇಟರ್ ದ್ಯಾನ್ 0 ಬರ್ಬೇಕಲ್ವಾ. ಸೊ ಹಂಗಾಗಿ ಯು ಆರ್ ನಾಟ್ ಸಪೋಸ್ ಟು ಪುಟ್ x is equal to 3. x is equal to 3 ಎಲ್ಲೆಲ್ಲಿ ಇನ್ಕ್ಲೂಡ್ ಆಗಿದೆ 3 ಅನ್ನೋದು ಅದನ್ನ ತೆಗೆದಾಕ್ಬಿಡಿ. ಅಂದ್ರೆ ಆಪ್ಷನ್ ಡಿ ಆಗಲ್ಲ, ಆಪ್ಷನ್ ಬಿ ಆಗಲ್ಲ, ಇವೆರಡನ್ನಂತೂ ತೆಗೆದಾಕ್ಬಿಟ್ರಿ. ಕ್ಲಿಯರ್ ಅಲ್ವಾ. ಇನ್ನ ಇವೆರಡು ಆಪ್ಷನ್ ಅಬ್ಸರ್ವ್ ಮಾಡಿ, ಇಲ್ಲ ಎ ಕರೆಕ್ಟ್ ಇರುತ್ತೆ, ಇಲ್ಲ ಎ ಕರೆಕ್ಟ್ ಇರಬೇಕು, ಇಲ್ಲ ಸಿ ಕರೆಕ್ಟ್ ಇರಬೇಕು. ಎ ಮತ್ತೆ ಸಿ ನ ಅಬ್ಸರ್ವ್ ಮಾಡಿ, ಇಲ್ಲೂ 4,∞ ಇದೆ, ಇಲ್ಲೂ 4,∞ ಇದೆ, ಅಲ್ಲೇನ್ ಚೇಂಜ್ ಇಲ್ಲ. ಬಟ್ ಇಲ್ಲಿ -2 ಇದೆ, ಇಲ್ಲಿ -2, ಇಲ್ಲಿ -2 ಇಲ್ಲ, -2 ಇದೆ. ಈಗ -2 ಒಂದು ಪ್ರಾಬ್ಲಮ್ ಇದೆ, ಆ -2 ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಡಿ, -2 ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. x is equal to -2 ಹಾಕಿದ್ರೆ ಗ್ರೇಟೆಸ್ಟ್ ಇಂಟಿಜರ್ ಆಫ್ -2 ಏನಾಗುತ್ತೆ, -2ನೇ ಬರುತ್ತೆ, -2 ಸ್ಕ್ವೇರ್ ಬರುತ್ತೆ, ಮೈನಸ್ ಆಫ್ ದಿಸ್ ಇಸ್ ವಾಟ್ -2 ಬರುತ್ತೆ. ಗ್ರೇಟೆಸ್ಟ್ ಇಂಟಿಜರ್ ಆಫ್ -2 ಇಸ್ -2 ಓನ್ಲಿ, -6 ಬರುತ್ತೆ. ಸಿಂಪ್ಲಿಫೈ ಮಾಡಿ ಆನ್ಸರ್ ಏನ್ ಬರುತ್ತೆ, ಸೊ -2 ಹೋಲ್ ಸ್ಕ್ವೇರ್ ಇಸ್ ವಾಟ್, ಇಟ್ ಇಸ್ +4, minus into minus +4 +2 ಆಗುತ್ತೆ, -6. ಸೊ ವಿಚ್ ಇಸ್ ಈಕ್ವಲ್ ಟು ವಾಟ್, 4 + 2 6, 6 - 6 ಇಸ್ ವಾಟ್ 0. ಸೊ 6 - 6 is 0. x is equal to -2 ಸಬ್ ಮಾಡಿದ್ರು 0 ಬಂತು. ಬಟ್ ನನಗೆ 0 ಬರಂಗಿಲ್ಲ. ನನಗೆ ಆನ್ಸರ್ ಏನ್ ಬರಬೇಕು, ಗ್ರೇಟರ್ ದ್ಯಾನ್ 0 ಬರಬೇಕು, ಪಾಸಿಟಿವ್ ವ್ಯಾಲ್ಯೂ ಬರಬೇಕು. ಹಂಗಾಗಿ -2 ಕೂಡ ನೀವು ಸಬ್ಸ್ಟಿಟ್ಯೂಟ್ ಮಾಡಂಗಿಲ್ಲ. -2 ಎಲ್ಲಿದೆ, ಸೊ ಈ -2 ಇದರಲ್ಲಿ ಇನ್ಕ್ಲೂಡ್ ಆಗಿದೆ, -2 ಹಾಕಕ್ಕೆ ಬರಲ್ಲ. ಸೊ ಇದನ್ನು ಡಿಸ್ಕಾರ್ಡ್ ಮಾಡಿದ್ರಿ, ಆಪ್ಷನ್ ಎ ಈಸ್ ಕರೆಕ್ಟ್ ಅಂತ ಹೇಳ್ತೀವಿ. ಡೊಮೈನ್ ಅಲ್ಲಿ ತುಂಬಾ ಕ್ವಶನ್ಸ್ ನಿಮಗೆ ತುಂಬಾ ಕಾಂಪ್ಲಿಕೇಟ್ ಅನ್ನಿಸ್ತಂದ್ರೆ ಈ ಮೆಥಡ್ ಯೂಸ್ ಮಾಡಿ, ಬೆಸ್ಟ್ ಮೆಥಡ್ ಇದು. ಓಕೆ, ಸೊ ಇವೆಲ್ಲ ಎಕ್ಸ್ಟ್ರಾ ವರ್ಕ್ ನಿಮಗೆ ಗೊತ್ತಿರಬೇಕು. ಸೊ ಸಿಂಪಲ್ ಆಗಿ ನಾನು ಎರಡೇ ವಿಷಯ ಮಾಡಿರೋದಿಲ್ಲಿ, x ಗೆ 3 ಹಾಕಿದೆ, 0 ಬಂತು, ಅಂದ್ರೆ 3 ಇರುವಂತ ಆಪ್ಷನ್ ನ ಎಕ್ಸ್ಕ್ಲೂಡ್ ತೆಗೆದಾಕ್ಬಿಟ್ಟಿದೀನಿ. ಅದೇ ತರ x ಗೆ -2 ಹಾಕಿದೆ, ನಮ್ಗೆ ಅದು ಕೂಡ 0 ಬಂದ್ಬಿಡ್ತು. ಸೊ ಹಂಗಾಗಿ ಈ ಸಿ ಆಪ್ಷನ್ ತೆಗೆದಾಕ್ಬಿಟ್ಟು ಎ ಆಪ್ಷನ್ ಅಂತ ಹೇಳ್ತೀನಿ. ನಾರ್ಮಲ್ ಆಗಿ ಕೂಡ ನೀವು ಮಾಡಬಹುದು. ಬೆಸ್ಟ್ ನೀವು ಶಾರ್ಟ್ ಕಟ್ ಮೆಥಡ್ಸ್ ಗಳನ್ನ ಯೂಸ್ ಮಾಡಿ, ಟ್ರಯಲ್ ಅಂಡ್ ಎರರ್ ಬೇಸಿಸ್ ನಲ್ಲಿ ವರ್ಕ್ ಮಾಡಿ ಅಷ್ಟೇ. ನೋಡಪ್ಪ, ಇದು 2 ಸರಿ ಕೇಳಿದಾರೆ, ಮತ್ತೆ 2022 ನಲ್ಲೂ ಕೇಳಿದಾನೆ, 2018 ನಲ್ಲೂ ಕೇಳಿದಾನೆ. ಬೇಸಿಕ್ ಕ್ವಶನ್ ಇದು, ಯಾವ ಬ್ರಾಂಚ್ ಅಲ್ಲಿ ಬರುತ್ತೆ ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂಸ್ ಅಂತ ನೋಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ಸಿ ಏನ್ ಕೇಳಿದಾನೆ, f(-1) + f(2) + f(4) ಕೇಳಿದಾನೆ ಅಲ್ವಾ. -1 ಯಾವ ಬ್ರಾಂಚ್ ಅಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು. -1 ಅದು ಆಬ್ವಿಯಸ್ಲಿ ಇಲ್ಲಿ ಬರುತ್ತೆ, -1 ಅದು -1 ಇಲ್ಲಿ ಬರುತ್ತೆ. 2 ಎಲ್ಲಿ ಬರುತ್ತೆ, ಆಬ್ವಿಯಸ್ಲಿ 1 ಮತ್ತೆ 3 ಮಧ್ಯದಲ್ಲಿ ಇರುತ್ತೆ, 2 ಇಲ್ಲಿ ಬರುತ್ತೆ. 4 ಬಂದ್ಬಿಟ್ಟು ಆಬ್ವಿಯಸ್ಲಿ ಗ್ರೇಟರ್ ದ್ಯಾನ್ 3 ಇಲ್ಲಿ ಬರುತ್ತೆ. ಸೊ ವ್ಯಾಲ್ಯೂಸ್ ಹಾಕೊಂತ -1 ಎಲ್ಲಿ ಹಾಕ್ಬೇಕು, ಈಗ ಇಲ್ಲಿ ಹಾಕ್ಬೇಕು. ಸೊ ದಟ್ ಈಸ್ 3 × -1 + 2 ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಅಂದ್ರೆ 2 ಸ್ಕ್ವೇರ್ + 4 ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಅಂದ್ರೆ 2 × 4 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು -3 + 4 + 8 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು -3 + 4 is 1, 1 + 8 is what, it is 9 ಆಗುತ್ತೆ. ಸಿಂಪಲ್ ಕ್ವಶನ್, 5ನೇ ಕ್ಲಾಸ್ ಮಕ್ಕಳು ಕೂಡ ಮಾಡ್ತಾರ ರಾಜು, ಇದನ್ನ ನೀನ್ ಮಾಡಲ್ವಾ, ಮಾಡೇ ಮಾಡ್ತೀಯ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 9. ಓಕೆ, ಪ್ರೀವಿಯಸ್ ಇಯರ್ ನ ಯಾಕೆ ಸಾಲ್ವ್ ಮಾಡ್ತಿದೀವಿ ಅಂತಂದ್ರೆ ಫ್ರೀಕ್ವೆಂಟ್ ಆಗಿ ಕ್ವಶನ್ಸ್ ಗಳು ರಿಪೀಟ್ ಆಗ್ತಾ ಇರುತ್ತೆ. ಹಾಗಾಗಿ ಅಟ್ಲೀಸ್ಟ್ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಇದನ್ನ ನಾನು ಮಾಡ್ಬೋದಲ್ವಾ, ಇಷ್ಟು ಈಸಿ ಇರುತ್ತಲ್ವಾ, ನಾನು ಟ್ರೈ ಮಾಡ್ಬೋದಲ್ವಾ ಅಂತ.
ಸೊ ಹಾಗಾಗಿ ಫಸ್ಟ್ ಪ್ರಿವಿಯಸ್ ನ ಸಾಲ್ವ್ ಮಾಡಿ, ಅದಾದ್ಮೇಲೆ ಎಕ್ಸಾಂಪ್ಲರ್ ಕ್ವಶನ್ಸ್ ಇರುತ್ತೆ, ಅದಾದ್ಮೇಲೆ ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ. ತುಂಬಾ ಮಟೀರಿಯಲ್ಸ್ ಇರುತ್ತೆ, ನಿಮ್ಮ ತುಂಬಾ ಬುಕ್ಸ್ಗಳು ನಿಮ್ಮ ಕಾಲೇಜ್ಗಳಲ್ಲೆಲ್ಲ ಕೊಟ್ಟಿರ್ತಾರೆ, ಅವನ್ನೆಲ್ಲ ಸ್ಟಡಿ ಮಾಡೋದ್ರಿಂದ ನಿಮಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಸಿನಾಪ್ಸಿಸ್ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಡೆಫಿನೆಟ್ಲಿ ವಿಲ್ ಡೂ ದ ಸಿನಾಪ್ಸಿಸ್ ಆಲ್ಸೋ ನೆಕ್ಸ್ಟ್ ಅಲ್ಲಿ. ಓಕೆ, 11th ಕ್ವಶನ್ ಅಬ್ಸರ್ವ್ ಮಾಡಿ. ಲೆಟ್ ದ ರಿಲೇಷನ್ ಆರ್ ಇಸ್ ಡಿಫೈನ್ಡ್ ಆನ್ n by a related to b if 3a plus 2b is equal to 27. ಓಕೆ, ಇಲ್ಲಿ ಸೆಟ್ ಬಂದ್ಬಿಟ್ಟು ಏನ್ ಕೊಟ್ಟಿದ್ದಾನೆ ರಾಜು? ಸೆಟ್ ಬಂದ್ಬಿಟ್ಟು n ಕೊಟ್ಟಿದ್ದಾನೆ, ಹೌದಲ್ವಾ? ಸೆಟ್ ಬಂದ್ಬಿಟ್ಟು n ಕೊಟ್ಟಿದ್ದಾನೆ, ರಿಲೇಷನ್ ಕೊಟ್ಟಿದ್ದಾನೆ 3a plus 2b is equal to 27 ಅಂತ ರಿಲೇಷನ್ ಕೊಟ್ಟಿದ್ದಾನೆ. ಈಗ ಕಾರ್ಟಿಷಿಯನ್ ಕೊಟ್ಟು ಯಾವ ಎಲಿಮೆಂಟ್ಸ್ ಗಳು ಸ್ಯಾಟಿಸ್ಫೈ ಆಗ್ತವೆ ಅಂತ ನೋಡ್ಬೇಕಷ್ಟೇ ಏನಿಲ್ಲ, ವೆರಿ ಸಿಂಪಲ್. ಸಿ n ನಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೋ, ಈ ಆಪ್ಷನ್ಸ್ ಗಳನ್ನ ಅಬ್ಸರ್ವ್ ಮಾಡು, ಟ್ರಯಲ್ ಅಂಡ್ ಎರರ್ ಬೇಸ್ ಅಷ್ಟೇ, ಇಲ್ಲೇನು ಎಕ್ಸ್ಟ್ರಾ ಮಾಡಂಗಿಲ್ಲ. ಈಗ ಈ ಕ್ವಶನ್ ನ ಈಸಿಲಿ ರೂಲ್ ಔಟ್ ಮಾಡಬಹುದು. ಯಾಕೆ ಸರ್ ಅಂತ ಅಂದ್ರೆ ರಾಜು ಇಲ್ಲಿ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಲ್ಲಿ ಆರ್ಡರ್ಡ್ ಪೇರ್ ನಲ್ಲಿ 0 ಇದೆ. ಆಬ್ವಿಯಸ್ಲಿ n ನಲ್ಲಿ 0ನೇ ಇಲ್ಲ, n ನಲ್ಲಿ 0ನೇ ಇಲ್ಲ ಅಂತಂದ್ರೆ ನಿಮ್ಗೆ ಯಾವ ಆರ್ಡರ್ಡ್ ಪೇರ್ ನಲ್ಲೂ 0 ಬರಂಗೇ ಇಲ್ಲ. ಓಕೆನಾ, ಇಲ್ಲಿ 0 ಇದೆ, ಈಸಿಲಿ ಡಿಸ್ಕಾರ್ಡ್. ಮತ್ತೆ ಆಬ್ವಿಯಸ್ಲಿ n ನಲ್ಲಿ ಫ್ರಾಕ್ಷನ್ ಕೂಡ ಇರೋದಿಲ್ಲ, ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಲ್ಲಿ 1 2 3 4 5 ಹಿಂಗೆ ಇರುತ್ತೆ. ಹಂಗಾಗಿ ಇಲ್ಲಿ ಫ್ರಾಕ್ಷನ್ ಇರೋದ್ರಿಂದ ಈ ಫ್ರಾಕ್ಷನ್ ಕೂಡ ಬರೋದಿಲ್ಲ. ಆಪ್ಷನ್ ಸಿ ಕೂಡ ರೂಲ್ ಔಟ್ ಆಯ್ತು. ಅಂಡ್ ಇವಾಗ ಆಪ್ಷನ್ ಎ ಅಲ್ಲ ಆಪ್ಷನ್ ಡಿ ಎರಡರಲ್ಲಿ ಒಂದು ಆನ್ಸರ್ ಆಗಿರುತ್ತೆ. ಈಗ ಎರಡರಲ್ಲಿ ಒಂದ್ ಚೆಕ್ ಮಾಡೋದಂತಾರೆ ಎಲ್ಲಾ ಎಲಿಮೆಂಟ್ ಚೆಕ್ ಮಾಡ್ಕೊಂತ ಹೋಗ್ಬೇಕು. ಅಂದ್ರೆ ಇಲ್ಲಿರೋದು ಎ, ಇಲ್ಲಿರೋದು ಬಿ. ಓಕೆ, ಎ ಬಿ ಎ ಬಿ ಎ ಬಿ ಎ ಬಿ ಎಲ್ಲ ಅಕೌಂಟ್ಸ್ ಯಾವ ಸ್ಯಾಟಿಸ್ಫೈ ಆಗ್ತಾ ನೋಡ್ಬೇಕು. ಮತ್ತೆ ಇಲ್ಲಿ ಆಪ್ಷನ್ ಡಿ ನಲ್ಲಿ ನೋಡಿ 2,1 ಇದೆ. ಇಫ್ ಐ ಪುಟ್ 2 ಅಂದ್ರೆ ಎ ಜಾಗದಲ್ಲಿ ಎ ಕಾಮ ಬಿ ಏನಿದೆ ಅದಕ್ಕೆ 2,1 ಹಾಕ್ಬಿಟ್ರೆ ನಿನ್ಗೆ ಸ್ಯಾಟಿಸ್ಫೈ ಆಗುತ್ತೆ, ಚೆಕ್ ಮಾಡ್ಬಿಡು. ಸೊ 3 ಇಂಟು ಎ ಅಂದ್ರೆ ಏನು 2 ಪ್ಲಸ್ 2 ಇಂಟು ಬಿ ಅಂದ್ರೆ ಏನು 1 ಇಸ್ ಈಕ್ವಲ್ ಟು 3 2 ಎಷ್ಟಾಗುತ್ತೆ 6. 6 ಪ್ಲಸ್ 2 ಇಸ್ ಈಕ್ವಲ್ ಟು ವಾಟ್ 8 ಬಂತು. ಬಟ್ ಐ ಶುಡ್ ಗೆಟ್ ವಾಟ್? ಐ ಶುಡ್ ಗೆಟ್ 27. ಓಕೆನಾ, 27 ಬರಲಿಲ್ಲ. ಹಂಗಾಗಿ ದಿಸ್ ಎಲಿಮೆಂಟ್ಸ್ will not belongs to n cross n. ಕಾರ್ಟಿಷಿಯನ್ ಪ್ರಾಡಕ್ಟ್ ನಲ್ಲಿ ಬರೋದಿಲ್ಲ ಇದು 2,1. ಕಾರ್ಟಿಷಿಯನ್ ಪ್ರಾಡಕ್ಟ್ ನಲ್ಲಿ ಬರೋದಿಲ್ಲ ಅಂತಾರೆ, ಡೆಫಿನೆಟ್ಲಿ ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಮೀನ್ n cross n 2 ಕಾರ್ಟಿಷಿಯನ್ ಪ್ರಾಡಕ್ಟ್ ನಲ್ಲಿ ಬರುತ್ತೆ, ಬಟ್ ಇಟ್ ಡಸ್ ನಾಟ್ ಸ್ಯಾಟಿಸ್ಫೈಸ್ ದ ರಿಲೇಷನ್. ಹಂಗಾಗಿ ಡಿ ಕೂಡ ರೂಲ್ ಔಟ್ ಆಯ್ತು. ಸೊ ಹಂಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಓಕೆ, ನೀವು ಆಪ್ಷನ್ ನ ಡಿಸ್ಕಾರ್ಡ್ ಮೆಥಡ್ ಗಳನ್ನ ಯೂಸ್ ಮಾಡಿ, ಯಾವ್ದಲ್ಲ ಅಂತ ನೋಡ್ಕೊಳ್ಳಿ, ಯಾವ್ದು ಅಂತ ಸಿಗತ್ತೆ ನಿಮ್ಗೆ. ಓಕೆ, ಸೊ ಈ ತರ ಅಪ್ರೋಚ್ ನಲ್ಲಿ ನೀವು ಸ್ಟಡಿ ಮಾಡ್ಬೇಕಾಗತ್ತೆ. ಓಕೆ ರಜು, ನೆಕ್ಸ್ಟ್ ಕ್ವಶನ್ ನೋಡುವ. ಸಪೋಸ್ ದಟ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ ಇಸ್ ಪಿ. ಓಕೆನಾ, ಸೆಟ್ ಎ ನಲ್ಲಿ ಪಿ ಎಲಿಮೆಂಟ್ಸ್ ಇದಾವಂತೆ, ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ ಇಸ್ ಪಿ. ಅಂಡ್ ಅಂದ್ರೆ n ಆಫ್ ಎ ಇಸ್ ಈಕ್ವಲ್ ಟು ವಾಟ್? ಇಟ್ ಇಸ್ ಪಿ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಬಿ ಇಸ್ ವಾಟ್? ಕ್ಯೂ ಅಂತ ಕೊಟ್ಟಿದ್ದಾನೆ. ಅಂಡ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಇಸ್ 7 ಅಂತ ಕೊಟ್ಟಿದ್ದಾನೆ. ಆಲ್ಸೋ ಏನ್ ಕೊಟ್ಟಿದ್ದಾನೆ? ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಇಸ್ 7 ಅಂತ ಕೊಟ್ಟಿದ್ದಾನೆ. ದೆನ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ವ್ಯಾಲ್ಯೂ ಏನು ಅಂತ ಕೇಳ್ತಾನೆ. ವೆರಿ ಸಿಂಪಲ್, ಇಟ್ ಇಸ್ ಅ ಬೇಸಿಕ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಮೇಲೆ ಇರೋಂತ ಕ್ವಶನ್. ನಂಬರ್ ಆಫ್ ಎಲಿಮೆಂಟ್ಸ್ ಕಾರ್ಡಿನಾಲಿಟಿ ಮೇಲೆ ಇರುವಂತ ಕ್ವಶನ್. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಗೆ ಫಾರ್ಮುಲಾ ಏನಂತ ಇದೆ ನಮಗೆ? ನಂಬರ್ ಆಫ್ ಎಲಿಮೆಂಟ್ಸ್ ಎ ಇಂಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಅಲ್ವಾ? ಮಲ್ಟಿಪ್ಲೈ ಮಾಡ್ಬೇಕಷ್ಟೇ ಅಲ್ವಾ? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಇಸ್ ವಾಟ್ ಗಿವನ್? ಇಟ್ ಇಸ್ 7 is equal to number of elements in A is what? It is P. Number of elements in B is what? It is Q. Okay, so ಇಷ್ಟು ಕೊಟ್ಟಿದ್ದಾನೆ. ಇದು ಒಂದು ಈಕ್ವೇಶನ್ ಬಂತು. ಈಗ ನಮಗೆ ಒಂದು ಗೊತ್ತಿದೆ, ಸಿನ್ಸ್ 7 is a prime number, ಓಕೆನಾ? ಸೊ ಪ್ರೈಮ್ ನಮಗೆ ಫ್ಯಾಕ್ಟರ್ಸ್ ಏನಿರುತ್ತೆ? 7 and 1 ಅಷ್ಟೇ, ಓಕೆನಾ? ಸೊ ಇದು ಪ್ರೈಮ್ ಆಗಿರೋದ್ರಿಂದ ಪಾಸಿಬಿಲಿಟೀಸ್ ಯಾವ್ಯಾವಪ್ಪ ಅಂದ್ರೆ P is equal to 1 ಇರ್ಬೋದು, ಇಲ್ಲಾಂದ್ರೆ Q is equal to 7 ಇರ್ಬೋದು, ಅಥವಾ P is equal to 7 ಇದ್ದು Q is equal to 1 ಇರ್ಬೋದು. ಓನ್ಲಿ ದೀಸ್ ಆರ್ ದಿ ಪಾಸಿಬಿಲಿಟೀಸ್. ನೀವು ಯಾವುದೇ ಸಿನ್ಸ್ ಇವೆರಡು ಸ್ಕ್ವೇರ್ ಕೇಳಿರೋದ್ರಿಂದ P ಸ್ಕ್ವೇರ್ ಪ್ಲಸ್ Q ಸ್ಕ್ವೇರ್ ಕೇಳಿರೋದ್ರಿಂದ P ಸ್ಕ್ವೇರ್ ಪ್ಲಸ್ Q ಸ್ಕ್ವೇರ್ ಕೇಳಿರೋದ್ರಿಂದ ನಿಮ್ಗೆ P ಗೆ 7 ಹಾಕಿದ್ರು, Q ಗೆ 1 ಹಾಕಿದ್ರು, P ಗೆ 1 ಹಾಕಿ Q ಗೆ 7 ಹಾಕಿದ್ರು ಕೂಡ ನಿಮ್ಗೆ ಜಸ್ಟ್ ಸ್ಕ್ವೇರ್ ಮಾಡೋದಷ್ಟೇ. ಅಂದ್ರೆ 7 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಆಗುತ್ತೆ, ವಿಚ್ ಇಸ್ ವಾಟ್? 7 ಸ್ಕ್ವೇರ್ ಇಸ್ 49. 49 ಪ್ಲಸ್ 1 ಇಸ್ ವಾಟ್? ಇಟ್ ಇಸ್ 50 ಆಗುತ್ತೆ. ಆರ್ ಎಲ್ಸ್ ನೀವು ಉಲ್ಟಾ ಪಲ್ಟಾ ತಗೊಂಡ್ರು, ಇದಕ್ಕೆ 1 ಹಾಕಿ ಇದಕ್ಕೆ 7 ಹಾಕಿದ್ರು ಕೂಡ ಆನ್ಸರ್ ನಿಮ್ಗೆ ಏನ್ ಬರುತ್ತೆ? 15 ಬರುತ್ತೆ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಾಲ್ವ್ ದ ಕ್ವಶನ್ಸ್. ಆಪ್ಷನ್ ಎ ಇಸ್ ಕರೆಕ್ಟ್. ಓಕೆ, ದ ಡೊಮೈನ್ ಆಫ್ ದಿ ಫಂಕ್ಷನ್ ಕೇಳಿದಾನೆ. ಸೊ ಈ ತರ ಸಮ್ ಆಫ್ ದಿ ಫಂಕ್ಷನ್ಸ್ ಏನಾದ್ರು ಕೊಟ್ರೆ ನಿಮ್ಗೆ ಗೊತ್ತಿರ್ಬೇಕು ಡೊಮೈನ್ ನ ಹೇಗೆ ಫೈಂಡ್ ಮಾಡ್ಬೇಕಂತ. ವೆರಿ ಸಿಂಪಲ್, ಅರ್ಥ ಮಾಡ್ಕೊಳ್ಳಿ. ನೋಡಿ, ಈಗ ಡೊಮೈನ್ ಆಫ್ f of x ಪ್ಲಸ್ g of x ತರ ಇತ್ತು ಅಂದ್ರೆ ಡೊಮೈನ್ ಆಫ್
ಏನಂತ ಇದ್ದು ಎಫ್ ಪ್ಲಸ್ ಜಿ ಅಂತ ಏನಾದ್ರು ಕೇಳಿದ್ರೆ ನೀವೇನ್ ಮಾಡ್ಬೇಕಂದ್ರೆ ಡೊಮೈನ್ ಆಫ್ ಎಫ್ ಫೈಂಡ್ ಔಟ್ ಮಾಡಬೇಕು, ಇಂಟರ್ಸೆಕ್ಷನ್ ಡೊಮೈನ್ ಆಫ್ ಜಿ ಮಾಡಬೇಕು. ದಿಸ್ ಇಸ್ ದ ರೂಲ್ ಟು ಫೈಂಡ್ ದ ಡೊಮೈನ್ಸ್. ಓಕೆ, ಸಿನಾಪ್ಸ್ ಮಾಡ್ಬೇಕಾದ್ರೆ ಹೇಳ್ತೀನಿ ಯಾವ ರೂಲ್ಸ್ ಇದಾವೆ ಡೊಮೈನ್ ಫೈಂಡ್ ಮಾಡೋದಕ್ಕೆ ಅಂತ. ಸೊ ಎರಡು ಸಮ್ ಅಲ್ಲಿ ಇತ್ತು ಅಥವಾ ಡಿಫರೆನ್ಸ್ ಅಲ್ಲಿ ಇತ್ತು ಇಲ್ಲ ಪ್ರಾಡಕ್ಟ್ ಅಲ್ಲಿ ಇತ್ತು ಅಂದ್ರೂ ಕೂಡ ಸಿಂಪ್ಲಿ ಯು ಹ್ಯಾವ್ ಟು ಟೇಕ್ ದ ಇಂಡಿವಿಜುವಲ್ ಡೊಮೈನ್, ಇಂಡಿವಿಜುವಲ್ ಡೊಮೈನ್ ಅಂತ ಫೈಂಡ್ ಮಾಡ್ಬಿಟ್ಟು ಅದಾದ್ಮೇಲೆ ಯು ಹ್ಯಾವ್ ಟು ಟೇಕ್ ದ ಇಂಟರ್ಸೆಕ್ಷನ್. ಓಕೆ, ದಟ್ ಈಸ್ ದ ರೂಲ್. ಓಕೆ, ಈಗ ನಾನೇನ್ ಮಾಡೋಣ ಅಂತ ಅಂದ್ರೆ ಎರಡು ಸಮ್ ಇದೆ, ಇಲ್ಲೊಂದಿದೆ, ಇವೆರಡದು ಡೊಮೈನ್ ಫೈಂಡ್ ಮಾಡ್ತಾ ಹೋಗ್ತೀನಿ. ಈಗ ಫಸ್ಟ್ ಆಫ್ ಆಲ್ ಇದನ್ನ ಫೈಂಡ್ ಮಾಡ್ತೀನಿ, ಇದ್ರದ್ದು ಡೊಮೈನ್ ಇಲ್ಲಿ ಮಾಡ್ತೀನಿ, ಇದ್ರದ್ದು ಡೊಮೈನ್ ಇಲ್ಲಿ ಮಾಡ್ತೀನಿ. ಓಕೆ, ಸಿ ಇದು ರೂಟ್ ಆಫ್ ಎಫ್ ಆಫ್ ಎಕ್ಸ್ ತರ ಇದೆ, ಅಂದ್ರೆ ಆಬ್ವಿಯಸ್ಲಿ ಐ ಕ್ಯಾನ್ ಸೇ ಎಕ್ಸ್ ಪ್ಲಸ್ 2 ಶುಡ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಅಂತ ಬರೀಬಹುದಾ? ಅಂದ್ರೆ ಅಂಡರ್ ದ ರೂಟ್ ಇರೋದು ನಾನ್ ನೆಗೆಟಿವ್ ಇರಬೇಕು. ಓಕೆನಾ? ಸೊ ಎಕ್ಸ್ ಪ್ಲಸ್ 2 ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಸೊ ಎಕ್ಸ್ ಶುಡ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಏನಾಗುತ್ತೆ -2 ಆಗುತ್ತೆ. ಯು ಜಸ್ಟ್ ರೆಪ್ರೆಸೆಂಟ್ ಇಟ್ ಆನ್ ದ ರಿಯಲ್ ಲೈನ್. ಇಲ್ಲೆಲ್ಲೋ -2 ಇರುತ್ತೆ, ಇದು ಪ್ಲಸ್ ಇನ್ಫಿನಿಟಿ, ಇದು ಮೈನಸ್ ಇನ್ಫಿನಿಟಿ. ಗ್ರೇಟರ್ ದನ್ ಆರ್ ಈಕ್ವಲ್ ಟು ಅಂತ ಅಂದ್ರೆ ಈ ಕಡೆ ಬರುತ್ತೆ. ಓಕೆ, ಆರ್ ಎಲ್ಸ್ ಯು ಕ್ಯಾನ್ ರೈಟ್ ಇಟ್ ಆಸ್ -2, ಇನ್ಫಿನಿಟಿ ಬಂತು. ಓಕೆ, ದಟ್ ಈಸ್ ದ ಥಿಂಗ್. ಡೊಮೈನ್ ಆಫ್ ದಿಸ್ ಫಂಕ್ಷನ್ ಗೊತ್ತಾಯ್ತು. ಇನ್ನೊಂದು ಈ ಫಂಕ್ಷನ್ ಡೊಮೈನ್ ಮಾಡೋಣ. ಇನ್ನೊಂದು ಯಾವತ್ತು ನಿಮ್ಗೆ ಇನ್ನೊಂದು ವಿಷಯ ಏನ್ ಗೊತ್ತಿರ್ಬೇಕಂತ ಅಂದ್ರೆ ಒಂದು ನೋಡು, ಮತ್ತೆ ಹೇಳ್ತಿದೀನಿ, ರೂಟ್ ಎಫ್ ಅಂತ ಇತ್ತು ಅಂತಂದ್ರೆ ಇಲ್ಲಿ ಏನ್ ತಗೊಂತೀಯಾ, ಎಫ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ತಗೊಂತೀಯಾ, ಇದು ಗೊತ್ತಿದೆ. 1/f ಅಂತ ಇತ್ತು ಅಂತ ಅಂದ್ರೆ ಇಲ್ಲಿ ಎಫ್ ಶುಡ್ ನಾಟ್ ಬಿ ಈಕ್ವಲ್ ಟು 0 ಅಂತ ತಗೊಂತೀಯ. 0 ಯಾವ್ದಾಗುತ್ತೆ ಸಬ್ಟ್ರಾಕ್ಟ್ ಮಾಡ್ತೀಯ. ಅದೇ ತರ 1/√f ಅಂತ ಇತ್ತು ಅಂದ್ರೆ ಇಲ್ಲಿ ಹೆಂಗ್ ತಗೊಂತೀಯ, ಎಫ್ ಗ್ರೇಟರ್ ದನ್ 0 ಅಂತ ತಗೊಂಡೆ. ನಿಮ್ಗೆ ಲಾಗ್ ಒಳಗಡೆ ಎಫ್ ಬಂತು ಅಂದ್ರೆ ಇಲ್ಲೇನೋ ಸಮ್ ಕ್ವಾಂಟಿಟಿ ಇರುತ್ತೆ, ಎ ಗ್ರೇಟರ್ ದನ್ 1 ಇತ್ತು ಅಂತ ಅಂದ್ರೆ ಇಲ್ಲೂ ಕೂಡ ನೀವೇನ್ ತಗೋಬೇಕು, ಫಂಕ್ಷನ್ ನ ಗ್ರೇಟರ್ ದನ್ 0 ತಗೋಬೇಕು. ಲಾಗ್ ಈಸ್ ಡಿಫೈನ್ಡ್ ಓನ್ಲಿ ಫಾರ್ ಪಾಸಿಟಿವ್ಸ್, ಅಂದ್ರೆ ನಾನ್ ಝೀರೋ ಹಾಕಂಗಿಲ್ಲ, ಪಾಸಿಟಿವ್ ಮಾತ್ರ ಡಿಫೈನ್ ಆಗಬೇಕು. ಓಕೆ, ಸೊ ಇಲ್ಲಿ ಎ ಗ್ರೇಟರ್ ದನ್ 1 ಇರುತ್ತೆ. ಓಕೆ, ಸೊ ಎ ಗ್ರೇಟರ್ ದನ್ 1 ಅಂತಂದ್ರೆ ಇಲ್ಲಿ 10 ಇರೋದ್ರಿಂದ ಅದೇನ್ ಪ್ರಾಬ್ಲಮ್ ಆಗಲ್ಲ. ಸೊ ಇಲ್ಲೂ ಅಷ್ಟೇ, ಲಾಗ್ ಇದೆಯಲ್ಲ 1 - x ಇದೆಯಲ್ವಾ, ಆ 1 - x ನ ಏನ್ ಮಾಡ್ಬೇಕು ನೀವು, ಗ್ರೇಟರ್ ದನ್ 0 ತಗೋಬೇಕು. ಸೊ ಈ ಪ್ರಾಪರ್ಟಿ ತರ ಲಾಗ್ ಎಫ್ ತರ ಇದೆ, ಎಫ್ ಗ್ರೇಟರ್ ದನ್ 0 ತಗೋಬೇಕು. 1 - x ಗ್ರೇಟರ್ ದನ್ 0 ಆಗುತ್ತೆ. ಸೊ ಅವಾಗ 1 ಈಸ್ ಗ್ರೇಟರ್ ದನ್ x ಆಗುತ್ತೆ, x ಈಸ್ ಲೆಸರ್ ದನ್ 1 ಆಗುತ್ತೆ. x is lesser than 1 ನ ರಿಯಲ್ ಲೈನ್ ಅಥವಾ ಇದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು, ಇಂಟರ್ವಲ್ ನಲ್ಲಿ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು, x is less than 1 ಅಂತ ಅಂದ್ರೆ ರಿಯಲ್ ಲೈನ್ ಅಲ್ಲಿ ಬರ್ಕೊಂಡ್ರೆ ಇದು 1 ಆಗುತ್ತೆ. ಲೆಸ್ ದನ್ 1 ಅಂದ್ರೆ ಈ ಕಡೆ ಲೆಫ್ಟ್ ಸೈಡ್ ತಗೋಬೇಕು. ದಿಸ್ ಇಸ್ -ಇನ್ಫಿನಿಟಿ ಟು ದಿಸ್ ಇಸ್ 1 ಎಕ್ಸ್ಕ್ಲೂಡಿಂಗ್ 1. ಓಕೆನಾ, 1 ನ ಬಿಡಬೇಕು. ಅಥವಾ ಇದನ್ನ ಇಂಟರ್ವಲ್ ಅಲ್ಲಿ ಬರಿತೀನಿ ಅಂತ ಹೆಂಗ್ ಬರಿಬಹುದು, -ಇನ್ಫಿನಿಟಿ ಆರ್ -ಇನ್ಫಿನಿಟಿ, 1. ಇದು ಓಪನ್, ಇದು ಕೂಡ ಓಪನ್ ಆಗುತ್ತೆ. ಓಕೆ, ದಿಸ್ ಇಸ್ ದ 1. ಈಗ ಇದ್ರದ್ದು ಡೊಮೈನ್ ಇಲ್ಲಿ ಬಂತು, ಇದ್ರದ್ದು ಡೊಮೈನ್ ಇಲ್ಲಿ ಬಂತು, ಇವೆರಡದು ಇಂಟರ್ಸೆಕ್ಷನ್ ತಗೋಬೇಕು. ಯು ಟೇಕ್ ದ ಇಂಟರ್ಸೆಕ್ಷನ್ ಆಫ್ ದೀಸ್ ಟು. ಸಿ, ಎರಡು ರಿಯಲ್ ಲೈನ್ ತಗೊಂಡು ಇಂಟರ್ಸೆಕ್ಷನ್ ತಗೊಳ್ಳೋದಂಗೆ ಅಂತಾರೆ. ಫಸ್ಟ್ ಗ್ರಾಫ್ ಬರ್ಕೋಬೇಕು. ನೋಡಿಗ ಇದಿದೆಯಲ್ಲಪ್ಪ, ಈ ಗ್ರಾಫ್ ನ ಬರ್ಕೋ. -2 ಇದೆ, ಈ ಕಡೆ ಇನ್ಫಿನಿಟಿ ಇದೆ, ಈ ಕಡೆ ಪ್ಲಸ್ ಇನ್ಫಿನಿಟಿ ಇದೆ. ಇದನ್ನು ತಗೋ, ಅಂದ್ರೆ ಇದ್ಯಾವ್ದು ರೀಜನ್ ಇದು, -2 ಟು ಇನ್ಫಿನಿಟಿ ಈ ಪೋರ್ಷನ್ ಅಲ್ವಾ. ನೆಕ್ಸ್ಟ್ ಈಗ -ಇನ್ಫಿನಿಟಿ ಇದು, ಪ್ಲಸ್ ಇನ್ಫಿನಿಟಿ ಇದು. ನೆಕ್ಸ್ಟ್ ಇಲ್ಲಿ 1 ಇದೆಯಲ್ಲ, 1 -2 ಕಂಪೇರ್ ಮಾಡಿದ್ರೆ 1 ಆ ಕಡೆ ಇರುತ್ತೆ, ಈ ಕಡೆ ಇರುತ್ತೆ ಅಂತ ನೋಡ್ಬೇಕು. ಆ ಕಡೆ ಇರುತ್ತೆ ಆಬ್ವಿಯಸ್ಲಿ, 1 ಇಲ್ಲಿರುತ್ತೆ, 1 ಇಲ್ಲಿರುತ್ತೆ. ಸೊ ಹಂಗಾಗಿ ಈ ಪೋರ್ಷನ್ ಬರುತ್ತೆ. ಸೆಕೆಂಡ್ ಇದು ಇಲ್ಲಿ ಬರ್ದಿದ್ದೀನಿ, ಇದು ಇಲ್ಲಿ ಬರ್ದಿದ್ದೀನಿ. ಇಂಟರ್ಸೆಕ್ಷನ್ ಅಂದ್ರೆ ಹೆಂಗ್ ಗೊತ್ತಾ, ಇವೆರಡನ್ನು ನೋಡ್ಬೇಕು, ಕಾಮನ್ ಆಗಿ ಯಾವ್ದಿದೆ ಅಂತ ನೋಡ್ಕೋಬೇಕು. ಕಾಮನ್ ರೀಜನ್ ಯಾವುದು ನೋಡಿ, ಇಲ್ಲಿಂದ ಇಲ್ಲಿ ಕಾಮನ್ ಆಗಿದೆ, ಎರಡೂ ಪೋರ್ಷನ್ ಕಾಮನ್ ಆಗಿರುವಂತ ರೀಜನ್ ಇದು. ಓಕೆನಾ? ಸೊ ದಟ್ ಈಸ್ ದಿ ಆನ್ಸರ್. ಅಂದ್ರೆ ನಿಮ್ಮ ಆನ್ಸರ್ ಏನಾಗುತ್ತೆ ಅಂತ ಅಂದ್ರೆ -2 ಟು -2 ಓಪನ್ ಇದೆ, ಕ್ಲೋಸ್ ಇದೆಯಾ? ಎಸ್, ಅಲ್ಲಿ ಕ್ಲೋಸ್ ಇದೆ ನೋಡಿ, -2 ಕ್ಲೋಸ್ ಇದೆ, ಟು 1 ಓಪನ್ ಇದೆ. ಓಕೆ, ಇಲ್ಲಿ 1 ಓಪನ್ ಇದೆ ನೋಡಿ, ಇಷ್ಟಾಗತ್ತೆ. ಬಟ್ ಇಲ್ಲೂ ಒಂದು ಕೂಡ ನಿಮ್ಗೆ ಆಪ್ಷನ್ ಇಲ್ಲಿ ಕಾಣ್ತಾ ಇದೆ ಸಿ ಅಂತ, ಬಟ್ ದಟ್ ಈಸ್ ನಾಟ್ ದಿ ಆನ್ಸರ್. ಇಷ್ಟು ಬಂದ ತಕ್ಷಣ ಫಸ್ಟ್ ಇನ್ನೊಂದು ವ್ಯಾಲ್ಯೂ ಏನಪ್ಪಾ ಅಂತ ಅಂದ್ರೆ, ಇನ್ನೊಂದು ಲಾಜಿಕ್ ಏನಂತ ಅಂದ್ರೆ, ಡಿನಾಮಿನೇಟರ್ 0 ಆಗ್ಬಾರ್ದಲ್ವಾ. ಈಗ ನಿಮ್ಗೆ ಒಂದು ಪ್ರಾಪರ್ಟಿ ಗೊತ್ತಿರಬೇಕು, ಲಾಗ್ 1 ಏನಿದೆ, ಲಾಗ್ 1 0 ಆಗ್ಬಿಡುತ್ತೆ. ಓಕೆ, ಅಂದ್ರೆ ಇದು ಡಿನಾಮಿನೇಟರ್ ಯಾವಾಗ ಲಾಗ್ 1 ಆಗುತ್ತೆ ಅಂತ ನೋಡ್ಕೊಳ್ಳಿ. ಎಕ್ಸ್ ಗೆ ಏನಾದ್ರೂ 0 ಹಾಕ್ಬಿಟ್ರಿ ಅಂತ ಅಂದ್ರೆ, ಇಲ್ಲಿ ಎಕ್ಸ್ ಗೆ ಇದು ಲಾಗ್ 1 ಆಗ್ಬಿಡುತ್ತೆ, ಲಾಗ್ 1 0 ಆಗ್ಬಿಡುತ್ತೆ, 1/0 ಇನ್ಫಿನಿಟಿ ಹೋಗ್ಬಿಡುತ್ತೆ. ಹಂಗ ಆಗ್ಬಾರ್ದು, ಅಂದ್ರೆ ಎಕ್ಸ್ ಗೆ 0 ಹಾಕಬಾರ್ದು. ಓಕೆನಾ? ಸೊ ಇದೇನ್ ಬಂದಿರುತ್ತೆ, ಇದ್ರಲ್ಲಿ ನೀವು ಎಕ್ಸ್ 0 ನ ಸಬ್ಟ್ರಾಕ್ಟ್ ಮಾಡ್ಬಿಡಿ. ಅಂದ್ರೆ ಇದರಲ್ಲಿ x should not be equal to 0. ಓಕೆನಾ? ಸೊ ಇದನ್ನ ನೆನ್ಪಿಟ್ಕೊಂಡ್ಬಿಡಿ. ಸೊ ಈಗ ಏನಾಗುತ್ತೆ, ಇದನ್ನ 0 ಸಬ್ಟ್ರಾಕ್ಟ್ ಮಾಡ್ಬಿಡಿದ್ರಿಂದ. ಸೊ ಇದನ್ನ 0 ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ಕ್ಲೂಡ್ ಮಾಡಿ 0ನ ಹೆಂಗೆ ಎಕ್ಸ್ಕ್ಲೂಡ್ ಮಾಡೋದು, -2 ಇಂದ 0 ಬರಬೇಕು.
ಯಾವುದೇ ಒಂದು ಎಲಿಮೆಂಟ್ ನ ಒಂದು ಇಂಟರ್ವಲ್ ಇಂದ ಎಕ್ಸ್ಕ್ಲೂಡ್ ಮಾಡೋದು ಹೆಂಗೆ ಅಂದ್ರೆ ಅಲ್ಲಿ ಓಪನ್ ಇಂಟರ್ವಲ್ ಹಾಕೋಬೇಕು. ಇಲ್ಲಿ ಓಪನ್ ಹಾಕೊಂಡು ಯೂನಿಯನ್ ಬರ್ಬಿಟ್ಟು ಸೇಮ್ ವ್ಯಾಲ್ಯೂ ಬರ್ಬಿಟ್ಟು ಕಾಮ ಇಲ್ಲಿ ಏನ್ ಬರುತ್ತೋ ಅದು ಬರಿಬೇಕು. ಸೊ ಈ ಆಪ್ಷನ್ ಎಲ್ಲಿ ಕಾಣ್ತಾ ಇದೆ ಅಂದ್ರೆ ಆಪ್ಷನ್ ಡಿ ನಲ್ಲಿ ಕಾಣ್ತಾ ಇದೆ. ಸೊ ಇವೆಲ್ಲ ಬೇಸಿಕ್ಸ್ ಗೊತ್ತಿರಬೇಕು. ಒಂದು ಇಂಟರ್ವಲ್ ನಲ್ಲಿ ಒಂದು ಎಲಿಮೆಂಟ್ ನ ಹೆಂಗೆ ಸಬ್ಟ್ರಾಕ್ಟ್ ಮಾಡೋದು ಅಂತ ಕೂಡ ನಿಮ್ಗೆ ಗೊತ್ತಿರಬೇಕು. ಕ್ಲಿಯರ್ ಅಲ್ವಾ? ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಇದು ಅಷ್ಟೇ, ತುಂಬಾ ಸಿಂಪಲ್ ಕ್ವಶನ್ ಇದೆ. ಇದು 2023 ನಲ್ಲಿ ಕೇಳಿರುವಂತಹ ಕ್ವಶನ್. f of x is equal to ax plus b ಇದೆ, where a and b are the integers. f of -1 ಕೊಟ್ಟಿದ್ದಾನೆ, f of 3 ವ್ಯಾಲ್ಯೂ ಕೊಟ್ಟಿದ್ದಾನೆ 3 ಅಂತ, then a and b ಕಟ್ಟಿದ್ದಾನೆ. ಸೊ f of -1 ಅಪ್ಲೈ ಮಾಡ್ಬಿಡಿ. f of -1 is equal to x ಜಾಗದಲ್ಲಿ -1 ಹಾಕೋದು ಏನ್ ಬರ್ತದೆ? -a plus b ಆಗುತ್ತೆ. x ಜಾಗದಲ್ಲಿ -1 ಹಾಕೊಂಡಿದ್ದೀನಿ ಅಷ್ಟೇ. ಬಟ್ f of -1 is given, right? It is -5. -5 is equal to -a plus b ಆಗುತ್ತೆ. ಒಂದು ಈಕ್ವೇಶನ್ ಸಿಕ್ತು. ಇದೊಂದು ಈಕ್ವೇಶನ್ ಸಾಕು ನಿಮ್ಗೆ ಆನ್ಸರ್ ಹೇಳೋದಿಕ್ಕೆ, ಇದನ್ನೇನು ಯೂಸ್ ಮಾಡ್ಬೇಕು ಅಂತ ಇಲ್ಲ, ಬಟ್ ಆದ್ರೂ ಬರ್ಕೊಂಬಿಡಿ. ಅಂಡ್ ಆಲ್ಸೋ ವಾಟ್ ಇಸ್ ಗಿವನ್ ಅನದರ್ ಥಿಂಗ್, f of 3 is equal to 3 ಅಲ್ವಾ? f of 3 ಹಾಕ್ಬಿಡಿ, x ಗೆ ಏನಾಗುತ್ತೆ ಅವಾಗಲ್ಲಿ 3a plus b ಆಗುತ್ತೆ. ಸೊ f of 3 is 3 ಆಗುತ್ತೆ. 3 is equal to 3a plus b ಆಗುತ್ತೆ. ಸೊ ಎರಡು ಸೈಮಲ್ಟೇನಿಯಸ್ ಈಕ್ವೇಶನ್ ಸಾಲ್ವ್ ಮಾಡ್ಬಿಡಿ. ಇದು ಮತ್ತೆ ಇದು ಎರಡು ಸೈಮಲ್ಟೇನಿಯಸ್ ಸಾಲ್ವ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಇದಂದ್ರೆ ಟ್ರಯಲ್ ಅಂಡ್ ಎರರ್. ಓಕೆ, ಇಲ್ಲಿ ಎ ಮತ್ತೆ ಬಿ ವ್ಯಾಲ್ಯೂಸ್ ಕೊಟ್ಟಿದ್ದಾನೆ. 0 ಮತ್ತೆ 2 ಹಾಕ್ಬಿಡಿ. ಎ ಜಾಗದಲ್ಲಿ 0 ಹಾಕ್ಬಿಟ್ಟು ಬಿ ಜಾಗದಲ್ಲಿ 2 ಹಾಕ್ಬಿಡಿ. ಏನಾಗುತ್ತೆ? 0 plus 2 ಏನಾಗುತ್ತೆ ಆನ್ಸರ್? ನಿಮಗೆ 2 ಬರುತ್ತೆ. ನನಗೆ ಐ ಶುಡ್ ಗೆಟ್ -5 ರೂಲ್ ಔಟ್ ಮಾಡಿದೆ. -3 -1 ಹಾಕೊಳ್ಳಿ, ಇಲ್ಲಿಗೆ -3 ಹಾಕೊಳ್ಳಿ. -3 ಹಾಕಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. +3 -1 ಆಗುತ್ತೆ, 2 ಬಂದ್ಬಿಡುತ್ತೆ. ಇದು ಕೂಡ ಆಗಲ್ಲ. 2 3 ಹಾಕೊಂಬಿಡಿ, ಇಲ್ಲಿಗೆ 2 ಹಾಕೊಂಬಿಡಿ, ಇಲ್ಲಿಗೆ 3 ಹಾಕೊಂಡ್ಬಿಟ್ರೆ ನಿಮ್ಗೆ ಆನ್ಸರ್ +1 ಬರುತ್ತೆ. ಇದು ಆಗಲ್ಲ. 2 ಮತ್ತೆ -3 ಹಾಕೊಳ್ಳಿ, x ಗೆ 2 ಹಾಕೊಂಡ್ಬಿಟ್ಟು a ಗೆ 2 ಹಾಕೊಂಬಿಡಿ, b ಗೆ -3 ಹಾಕೊಂಬಿಡಿ. ಆನ್ಸರ್ ಏನ್ ಬಂತು? -5. ಎಸ್, -5 ಬಂತಲ್ಲ ಇಲ್ಲಿ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಆರ್ ಎಲ್ಸ್ ಯು ಸಾಲ್ವ್ ದ ಸೈಮಲ್ಟೇನಿಯಸ್ ಈಕ್ವೇಶನ್, ಯು ವಿಲ್ ಗೆಟ್ ದಿ ಆನ್ಸರ್ಸ್. ಓಕೆ, ಹಂಗಾಗಿ ಇದನ್ನೆಲ್ಲ ರೂಲ್ ಔಟ್ ಆಯ್ತು. ಹಂಗಾಗಿ ಆಪ್ಷನ್ ಡಿ ಮಾತ್ರ ಕರೆಕ್ಟ್. ಆರ್ ಎಲ್ಸ್ ನೀವು ಸೆಕೆಂಡ್ ಈಕ್ವೇಶನ್ ತಗೊಂಡು ಕೂಡ ಅಲ್ಲೂ ಕೂಡ ನೀವು ಆಪ್ಷನ್ಸ್ ಗಳನ್ನ ರೂಲ್ ಔಟ್ ಮಾಡಬಹುದು. ಸೊ ಅಗೇನ್ ದಿಸ್ ಒನ್, f of x is equal to ಗ್ರೇಟೆಸ್ಟ್ ಇಂಟೀಜರ್ x. ನೋಡಿ ಅರ್ಥ ಮಾಡ್ಕೊಳ್ಳಿ, ಇಷ್ಟು ಇಲ್ಲೂ ಅದನ್ನೇ ಕೊಟ್ಟಿರೋದು. ಗ್ರೇಟೆಸ್ಟ್ ಇಂಟೀಜರ್ x ಸ್ಕ್ವೇರ್ -5 times the greatest integer x plus 6 is equal to 0 ಕೊಟ್ಟಿದ್ದಾರೆ. ವೆರಿ ಸಿಂಪಲ್ ರಜು, ಅರ್ಥ ಮಾಡ್ಕೋ. ಏನ್ ಮಾಡ್ಬೇಕಂತ ನೋಡು ಕರೆಕ್ಟ್ ಆಗಿ. ಇಲ್ಲಿ ಈಕ್ವಲ್ ಟು 0 ಕೊಟ್ಟದ್ರಿಂದ ನಮ್ಗೆ ಏನ್ ಸಮಸ್ಯೆ ಏನಾಗಲ್ಲ. ಓಕೆನಾ? ಇಲ್ಲಿ ಗ್ರೇಟೆಸ್ಟ್ ಇಂಟೀಜರ್ ಎಕ್ಸ್ ವ್ಯಾಲ್ಯೂಸ್ ಅವನೇ ಕೊಟ್ಟಿದ್ದಾನೆ. ಇದು ಅಷ್ಟೇ, ಟ್ರಯಲ್ ಅಂಡ್ ಎರರ್ ಅಲ್ಲೂ ಕೂಡ ಮಾಡಬಹುದು, ಅಥವಾ ನೀವು ನಾರ್ಮಲ್ ಮೆಥಡ್ ಯೂಸ್ ಮಾಡ್ತೀನಿ ಅಂತಂದ್ರೆ ಅದನ್ನು ಕೂಡ ಮಾಡಬಹುದು. ಹೆಂಗ್ ಮಾಡ್ತೀರಾ ಅಂತಾರೆ? ನಾರ್ಮಲ್ ಮೆಥಡ್ ಅಂತಾರೆ ಬೆಸ್ಟ್ ಫ್ಯಾಕ್ಟರೈಸೇಷನ್ ಮಾಡ್ಕೊಂಡ್ಬಿಡಿ. ಆರ್ ಎಲ್ಸ್ ಇದನ್ನ ಒಂದು ಟಿ ಅಂತ ತಗೊಂಡ್ಬಿಡಿ. t² - 5t + 6 is equal to 0 ಅಂತ ಮಾಡ್ಕೊಳ್ಳಿ. ಫ್ಯಾಕ್ಟರ್ಸ್ ಕಂಡಿದ್ದೀವಿ, 6 ಆಗುತ್ತಲ್ವಾ? 6 ಅಂತಂದ್ರೆ ನಿಮ್ಗೆ 2 3s 6 ಆಗುತ್ತೆ, ಎರಡು ನೆಗೆಟಿವ್ ಆಗುತ್ತೆ. ಸೊ ಅಂದ್ರೆ t - 2 into t - 3 is equal to 0 ಬರುತ್ತೆ. ನಿಮ್ಗೆ ಎರಡು ಆನ್ಸರ್ ಬರುತ್ತೆ. t is equal to 2 ಬರುತ್ತೆ, ಅಥವಾ t is equal to 3 ಬರುತ್ತೆ. t ಅಂದ್ರೆ ಏನು ಹೇಳು? ಗ್ರೇಟೆಸ್ಟ್ ಇಂಟೀಜರ್ ಅಲ್ವಾ? ಗ್ರೇಟೆಸ್ಟ್ ಇಂಟೀಜರ್ ಆಫ್ x. t ಅಂದ್ರೆ ನಾನು ಟೇಕನ್ t as ಗ್ರೇಟೆಸ್ಟ್ ಇಂಟೀಜರ್ x. t is equal to ಗ್ರೇಟೆಸ್ಟ್ ಇಂಟೀಜರ್ x ಅಂತ ತಗೊಂಡಿದ್ದೀನಿ. ಆರ್ ಎಲ್ಸ್ ನೀವು ಹಂಗೆ ಇಟ್ಕೊಂಡು ಮಾಡಿದ್ರು ಕೂಡ ಬರುತ್ತೆ. ಗ್ರೇಟೆಸ್ಟ್ ಇಂಟೀಜರ್ ಆಫ್ x is equal to 2 ಬರುತ್ತೆ, ಅಥವಾ ಗ್ರೇಟೆಸ್ಟ್ ಇಂಟೀಜರ್ ಆಫ್ x is equal to 3 ಬರುತ್ತೆ. ಕ್ಲಿಯರ್ ಅಲ್ವಾ? ಗ್ರೇಟೆಸ್ಟ್ ಇಂಟೀಜರ್ ಆಫ್ x is equal to 2 ಯಾವಾಗ? ನಾನೇಂತ ಹೇಳಿದ್ದೀನಿ, 2 ಯಾವಾಗ ಬರುತ್ತೆ ಅಂತ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಸೊ ಇದು 1, ಇದು 2, ಇದು 3 ಇದೆ ಅಂತ ಅನ್ಕೊಳ್ಳಿ. ಗ್ರೇಟೆಸ್ಟ್ ಇಂಟೀಜರ್ x 2 ಬರ್ತಿದೆ ಅಂತ ಅಂದ್ರೆ ಎಲ್ಲಿವರೆಗೂ 3 ಇಂದ ಎಷ್ಟು ವ್ಯಾಲ್ಯೂಸ್ ಅಂದ್ರೆ ಎಕ್ಸ್ಕ್ಲೂಡಿಂಗ್ 3, 2 to 3 ಎಲ್ಲಾ ವ್ಯಾಲ್ಯೂಸ್ ಅಲ್ಲೂ ಆನ್ಸರ್ 2 ಬರುತ್ತೆ. ಅಂದ್ರೆ ವೆರ್ x ಬಿಲಾಂಗ್ಸ್ ಟು ವಾಟ್? 2 ಕೊಟ್ರು 2ನೇ ಬರುತ್ತೆ. 2.1, 2.2, 2.3, 2.9999 ಎಲ್ಲ ಕೊಟ್ಟರು ಆನ್ಸರ್ 2 ಬರುತ್ತೆ. ಅಂದ್ರೆ x ನ ಎಲ್ಲಿವರೆಗೂ ಕೊಡ್ಬೋದು? ಟಿಲ್ 3 ಕೊಡ್ಬೋದು, ಎಕ್ಸ್ಕ್ಲೂಡಿಂಗ್ 3 ಕೊಟ್ರೆ 3 ಬಂದ್ಬಿಡುತ್ತೆ. ಸೊ ಇದು ಆನ್ಸರ್. ಅಥವಾ ಏನಾಗುತ್ತೆ? ಗ್ರೇಟೆಸ್ಟ್ ಇಂಟೀಜರ್ ಆಫ್ x ಅಂದ್ರೆ x ಏನ್ ಬರುತ್ತೆ? 3 ಆನ್ಸರ್ ಬರ್ಬೇಕಂತಾರೆ ಯಾವಾಗ ಬರುತ್ತೆ? 3 ಆನ್ಸರ್ ಯಾವಾಗ ಬರುತ್ತೆ? 3 ಇಂದ ಇದು 4 ಅಲ್ವಾ? 3 ಇಂದ 4 ಕೊಟ್ಟಾಗ. ಓಕೆ, ಸೊ 3 to 4 ಕೊಟ್ಟಾಗ, ಬಟ್ ಎಕ್ಸ್ಕ್ಲೂಡಿಂಗ್ 4. ನೀನ್ x ಗೆ ಏನಾದ್ರೂ 4 ಕೊಟ್ಬಿಟ್ಟೆ ಅಂದ್ರೆ ಗ್ರೇಟೆಸ್ಟ್ ಇಂಟೀಜರ್ 4 ಬಂದ್ಬಿಡುತ್ತೆ. ಸೊ ಇವೆರಡನ್ನು ಯೂನಿಯನ್ ಮಾಡು ರಾಜು. ಸೊ ಆರ್ ಅಂತಾರೆ ನಮ್ ಕಡೆ ಯೂನಿಯನ್ ಅಂತ. ಸೊ ಯೂನಿಯನ್ ಮಾಡಿದ್ರೆ x ಬಿಲಾಂಗ್ಸ್ ಟು ಏನಾಗುತ್ತೆ? 2 ಇಂದ ಸ್ಟಾರ್ಟ್ ಆಗಿ ನೋಡಿ, ಇಲ್ಲಿ 3 ಎಕ್ಸ್ಕ್ಲೂಡ್ ಆಗಿದೆ, ಇಲ್ಲಿ 3 ಇನ್ಕ್ಲೂಡ್ ಆಗಿದೆ. 3ನ ಸೇರಿಸ್ಕೋ, 4 ಎಕ್ಸ್ಕ್ಲೂಡ್ ಇದೆ, 4 ಎಕ್ಸ್ಕ್ಲೂಡ್ ಇದೆ.
ಸೊ 2, 4 ಆಗುತ್ತೆ. ಆಪ್ಷನ್ ನಿಮ್ಗೆ ಎಲ್ಲಿ ಕಾಣ್ತಾ ಇದೆ? ಸೊ ಆಪ್ಷನ್ ಬಿ ಕಾಣ್ತಾ ಇದೆ. ಕ್ಲಿಯರ್ ಅಲ್ವಾ? ಅಥವಾ ನೀವು ಟ್ರಯಲ್ ಅಂಡ್ ಎರರ್ ಕೂಡ ಮಾಡಬಹುದು. ಸೊ 4 ಹಾಕಿ ನೋಡಿ ಸ್ಯಾಟಿಸ್ಫೈ ಆಗುತ್ತೋ ಇಲ್ಲೋ ನೋಡಿ. 4 ಹಾಕ್ಬಿಟ್ರೆ ನಿಮ್ಗೆ ಸ್ಯಾಟಿಸ್ಫೈ ಆಗೋದಿಲ್ಲ ಅನ್ಕೊಂತೀನಿ. ನಿಮ್ಗೆ ಆಪ್ಷನ್ 4 ಹಾಕ್ಬಿಟ್ರೆ ನಿಮ್ಗೆ 4 ಹಾಕೊಂಡ್ಬಿಡಿ. ಇಲ್ಲಿ 4 ಸ್ಕ್ವೇರ್ ಎಷ್ಟಾಗುತ್ತೆ? 16 ಆಗುತ್ತೆ. 20 ಆಗುತ್ತೆ. ಇದು 22 ಅಂದ್ರೆ ಆಗೋದಿಲ್ಲ. 4 20 ಆಗುತ್ತಾ? 16 + 6 ಆಗೋದಿಲ್ಲ. ಓಕೆ, ಸೊ 4 ಎಕ್ಸ್ಕ್ಲೂಡ್ ಆಗುತ್ತೆ. 4 ನ ರಿಮೂವ್ ಮಾಡಬಹುದು. ಆ ತರ ನೀವು ಟ್ರಯಲ್ ಅಂಡ್ ಎರರ್ ಬೇಸ್ ಕೂಡ ವರ್ಕ್ ಮಾಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ಆನ್ಸರ್ ಬರುತ್ತೆ. ಕ್ಲಿಯರ್ ಅಲ್ವಾ? ಎಸ್, ನೋಡೋಣ. ಸಿ ಲೆಟ್ ಎಫ್ ಫ್ರಮ್ ಆರ್ ಟು ಆರ್ ಬಿ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾನೆ. ಫಂಕ್ಷನ್ ಕೊಟ್ಟಿದ್ದಾನೆ. ಆರ್ ಟು ಆರ್ ಡಿಫೈನ್ ಆಗಿದೆ. ಡೊಮೈನ್ ಬಂದ್ಬಿಟ್ಟು ಸೆಟ್ ಆಫ್ ಆಲ್ ಆರ್, ಸೆಟ್ ಆಫ್ ಆಲ್ ರಿಯಲ್ಸ್. ರೇಂಜ್ ಕೋಡೊಮೈನ್ ಬಂದ್ಬಿಟ್ಟು ಸೆಟ್ ಆಫ್ ರಿಯಲ್ಸ್. ಓಕೆನಾ? ಇನ್ ದ ಪ್ರೀ ಇಮೇಜಸ್ ಆಫ್ 17 and -3 ಕೇಳಿದ್ದಾನೆ. 17 and -3 ಗೆ ಪ್ರೀ ಇಮೇಜಸ್ ಏನು ಅಂತ ಕೇಳ್ತಾನೆ. ಸೊ ಅರ್ಥ ಮಾಡ್ಕೋ ರಾಜು. ದಿಸ್ ಇಸ್ ವಾಟ್ ಸೆಟ್ ಆಫ್ ರಿಯಲ್ಸ್. ದಿಸ್ ಇಸ್ ವಾಟ್ ಸೆಟ್ ಆಫ್ ರಿಯಲ್ಸ್. This is what set of reals and this is what set of reals. Okay, ಈಗ ಅರ್ಥ ಮಾಡ್ಕೊಳ್ಳಿ. ಪ್ರೀ ಇಮೇಜಸ್ ಆಫ್ ಯಾವ್ಯಾವ ಎಲಿಮೆಂಟ್ ಕೇಳ್ತಿದ್ದಾನೆ? ಪ್ರೀ ಇಮೇಜಸ್ ಅಂತಂದ್ರೆ ಇಲ್ಲಿರೋಂಥವೆಲ್ಲ ಪ್ರೀ ಇಮೇಜಸ್. ಪ್ರೀ ಇಮೇಜಸ್ ಅಂತ ಅಂದ್ರೆ ಡೊಮೈನ್ ಅಂದ್ರೆ ಸೆಟ್ ಆಫ್ ಫಸ್ಟ್ ಎಲಿಮೆಂಟ್, ಫಸ್ಟ್ ಸೆಟ್ ಅಲ್ಲಿ ಏನಿರ್ತವೆ ಅವೇ ಪ್ರೀ ಇಮೇಜಸ್. ಇಲ್ಲಿರೋಂಥವೆಲ್ಲ ಏನು? ಡೆಫಿನೆಟ್ಲಿ ಇಮೇಜಸ್. ಇಲ್ಲಿ ಇಮೇಜಸ್ ಕೊಟ್ಟಿದ್ದಾನೆ. ಪ್ರೀ ಇಮೇಜಸ್ ನ ಕೇಳ್ತಿದ್ದಾನೆ. ಯಾವ್ಯಾವ ಎಲಿಮೆಂಟ್ಗೆ? 17 ಗೆ ಕೇಳ್ತಿದ್ದಾನೆ, -3 ಗೆ ಕೇಳ್ತಿದ್ದಾನೆ. ಯಾವ ಫಂಕ್ಷನ್ ಕೊಟ್ಟಿದ್ದಾನೆ ಅರ್ಥ ಮಾಡ್ಕೊ. ಸಿಂಪಲ್ ಆಗಿ ಅರ್ಥ ಮಾಡ್ಕೊ, ನಿಂಗೆ ಅರ್ಥ ಆಗ್ಬಿಡುತ್ತೆ. ಎಫ್ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾನಪ್ಪ? x² + 1 ಕೊಟ್ಟಿದ್ದಾನೆ. ಅಂದ್ರೆ ಆರ್ ಎಲ್ಸ್ ಐ ಕ್ಯಾನ್ ಸೇ y is equal to x² + 1 ಅಂತ. ಓಕೆ, ನಿಮ್ಗೆ ಗೊತ್ತಿರ್ಲಿ ಇವೆಲ್ಲ ಎಕ್ಸ್ ವ್ಯಾಲ್ಯೂಸ್, ಇವೆಲ್ಲ y ವ್ಯಾಲ್ಯೂಸ್. y ವ್ಯಾಲ್ಯೂಸ್ ಕೊಟ್ಟಿದ್ದಾನೆ. ಈ y ವ್ಯಾಲ್ಯೂ 17 ಬರುತ್ತಲ್ವಾ? ಯಾವ x ನ ಕೊಟ್ರೆ, x ಗೆ ಏನ್ ಕೊಟ್ರೆ y 17 ಬರುತ್ತೆ ಅಂತ ಕೇಳ್ತಿದ್ದಾನೆ ಅಷ್ಟೇ. x ಗೆ ಏನೇನ್ ಕೊಟ್ರೆ 17 ಬರುತ್ತೆ ಅರ್ಥ ಮಾಡ್ಕೊ. x ಗೆ 4 ಕೊಟ್ರೆ ಏನಾಗುತ್ತೆ ಹೇಳು? x ಗೆ 4 ಕೊಟ್ರೆ ಆಬ್ವಿಯಸ್ಲಿ 4 ಸ್ಕ್ವೇರ್ 16, 16 + 1 is what? 17. 1 ಬಂತು. x ಗೆ -4 ಕೊಡು. x ಗೆ -4 ಕೊಟ್ಟರು ಕೂಡ ಏನ್ ಬರುತ್ತೆ? x ಗೆ -4 ಕೊಟ್ರೆ -4 ದ ಹೋಲ್ ಸ್ಕ್ವೇರ್ 16, 16 + 1 is 17. ಅಂದ್ರೆ 17 ಗೆ ಪ್ರೀ ಇಮೇಜಸ್ 4 and -4 ಒಂದು. ನೆಕ್ಸ್ಟ್ -3 ಗೆ ಏನ್ ಬರುತ್ತೆ ಅರ್ಥ ಮಾಡ್ಕೋ. x ಗೆ ನೀನ್ ಏನೇ ಕೊಡು y ವ್ಯಾಲ್ಯೂ ಪಾಸಿಟಿವ್ ಬರುತ್ತೆ ಬಿಕಾಸ್ ಆಫ್ ದಿಸ್ ಸ್ಕ್ವೇರ್. ಅಂದ್ರೆ y ವ್ಯಾಲ್ಯೂ ಬಂದ್ಬಿಟ್ಟು ನೆಗೆಟಿವ್ ಬರೋದೇ ಇಲ್ಲ. ನೀನ್ ತಿಪ್ಪುರ್ಲಾಗ x ಗೆ ಏನೇ ಕೊಟ್ಟರು ಕೂಡ y ವ್ಯಾಲ್ಯೂ ನೆಗೆಟಿವ್ ಬರಲ್ಲ. ಬಿಕಾಸ್ x ಗೆ ಏನೇ ಕೊಟ್ಟರು x² ಏನಾಗ ಪಾಸಿಟಿವ್ ಆಗುತ್ತೆ. ಪಾಸಿಟಿವ್ +1 gives you ಪಾಸಿಟಿವ್ ಓನ್ಲಿ. ಅಂದ್ರೆ ಇದಕ್ಕೆ ಪ್ರೀ ಇಮೇಜ್ ಯಾವುದು ಇಲ್ಲ. ಓಕೆನಾ? ಇದಕ್ಕೆ ಪ್ರೀ ಇಮೇಜ್ ಯಾವುದು ಇಲ್ಲ ಅಂತ. ಅಂದ್ರೆ 17 ಗೆ ಪ್ರೀ ಇಮೇಜ್ ಸೇಮ್ ಬರುತ್ತೆ, 4 and -4 ಬರುತ್ತೆ. 3 ಗೆ ಪ್ರೀ ಇಮೇಜ್ ಇಲ್ಲ. ಸೆಟ್ ಆಫ್ ಪ್ರೀ ಇಮೇಜಸ್ ಬಂದ್ಬಿಟ್ಟು 0 ಇರುತ್ತೆ, ನಲ್ ಸೆಟ್ ಇರುತ್ತೆ. ಅಂದ್ರೆ ಆಪ್ಷನ್ ಸಿ ಆಗುತ್ತೆ ಅಂತ. ಅಂದ್ರೆ ಯಾವ್ದು ಇಲ್ಲ ಅಂತ, ಇಲ್ಲಿ 5 ಇದೆ ಅಂತ ಅಲ್ಲ ಅದ್ರ ಅರ್ಥ. ಇಟ್ ಡಸ್ ನಾಟ್ ಮೀನ್ ದಟ್ ಇಟ್ ಹ್ಯಾಸ್ ಎಲಿಮೆಂಟ್ ಅಂತ. ಇದಕ್ಕೆ ಯಾವ್ದು ಪ್ರೀ ಇಮೇಜ್ ಇಲ್ಲ ಅಂತ. -3 ಗೆ ಯಾವ್ದು ಪ್ರೀ ಇಮೇಜ್ ಇಲ್ಲ ಅಂತ. ಇಟ್ ಇಸ್ 5. ನೆಕ್ಸ್ಟ್ ನೋಡಿ, ಇದು ಅಷ್ಟೇ ನೋಡಿ. ಲಾಸ್ಟ್ ಇದು ಕೇಳಿರೋದು ಬಂದ್ಬಿಟ್ಟು 2024 ಅಲ್ಲೇನೆ. ಸೊ 2024 ಅಲ್ಲೇ ಸಿಂಪಲ್ ಆಗಿ ಎಷ್ಟು ಕ್ವಶನ್ಸ್ ಕೇಳಿದಾನೆ. ಸೊ ಪ್ರೀವಿಯಸ್ ಇದು ಕೂಡ 2024 ಅಲ್ಲಿ ಕೇಳಿದಾನೆ ಅಷ್ಟೇ. ಸೊ ಲಾಸ್ಟ್ ಕ್ವಶನ್ ಕೇಳಿದಾನೆ. ಈ ಕ್ವಶನ್ ನೀವು ಆನ್ಸರ್ ಮಾಡ್ಬೇಕಂತ ಅಂದ್ರೆ ಸಿಂಪಲ್ ನೋಡಿ. 2014 ಅಲ್ಲಿ ಒಂದು ಕ್ವಶನ್ ಕೇಳಿದೆ. ಯಾಕೆ ರಿಪೀಟ್ ಆಗ್ತವೆ ಅಂತ ಅಂದ್ರೆ ಇದೇ ತರ ಸೇಮ್ ಟೈಪ್ ಆಫ್ ಕ್ವಶನ್ ಬಟ್ ಫಂಕ್ಷನ್ ಬೇರೆ ಅಷ್ಟೇ. ಕ್ವಶನ್ ಓದಿ. ವಿಚ್ ಆಫ್ ದಿ ಫಾಲೋಯಿಂಗ್ ಅಬ್ಸರ್ವೇಷನ್ ಈಸ್ ಕರೆಕ್ಟ್. ಅಲ್ಲಿ ನಾಟ್ ಕರೆಕ್ಟ್ ಹೇಳಿದ್ದ ಫಸ್ಟ್ ಕ್ವಶನ್ ಮಾಡ್ಬೇಕಾದ್ರೆ, ಇಲ್ಲಿ ಕರೆಕ್ಟ್ ಕೇಳಿದಾನೆ. ಫಾರ್ ದಿ ಫೀಚರ್ಸ್ ಆಫ್ ಲಾಗರ್ದಮಿಕ್ ಫಂಕ್ಷನ್ಸ್ ಕೇಳಿದಾನೆ. ಲಾಗರ್ದಮಿಕ್ ಫಂಕ್ಷನ್ ಅಲ್ಲಿ ಎಕ್ಸ್ಪೋನೆನ್ಷಿಯಲ್ ಕೇಳಿದ್ದ, ಇಲ್ಲಿ ಲಾಗರ್ದಮಿಕ್ ಫಂಕ್ಷನ್ ಕೇಳಿದಾನೆ. ನಾ ಅವಾಗಲೂ ಹೇಳಿದ್ದೆ ಲಾಗರ್ದಮಿಕ್ ಫಂಕ್ಷನ್ ಹೆಂಗಿರುತ್ತೆ ಅಂತಂದ್ರೆ ಹಿಂಗಿರುತ್ತೆ. ಲಾಗರ್ದಮ್ ಈಸ್ ಓನ್ಲಿ ಡಿಫೈನ್ಡ್ ಫಾರ್ ಪಾಸಿಟಿವ್ ನಂಬರ್ಸ್. ಇಟ್ ಈಸ್ 0. ಸೊ ದಿಸ್ ಇಸ್ x ಆಕ್ಸಿಸ್ ಅಂಡ್ ದಿಸ್ ಇಸ್ y ಆಕ್ಸಿಸ್. ಈಗ ಡೊಮೈನ್ ಅಂಡ್ ರೇಂಜ್, ಇದ್ರ ಡೊಮೈನ್ ಮಾತಾಡ್ತೀವಿ ಅಂತಾರೆ. ಡೊಮೈನ್ ಆಬ್ವಿಯಸ್ಲಿ ಏನು, ಎಕ್ಸ್ ವ್ಯಾಲ್ಯೂಸ್ ಈ y ಎಕ್ಸ್ ಇಂದ ಈ ಕಡೆ ಇರ್ತಾನೆ. ಡೊಮೈನ್ ಬಂದ್ಬಿಟ್ಟು r+. ನೋಡಿ ಲಾಗರ್ದಮಿಕ್ ಫಂಕ್ಷನ್ ಗೆ ಡೊಮೈನ್ ಬಂದ್ಬಿಟ್ಟು ಡೊಮೈನ್ ಆಫ್ ದಿಸ್ ಫಂಕ್ಷನ್ ಇಸ್ ವಾಟ್? ಇಟ್ ಈಸ್ r+. ನಾಟ್ ಇನ್ಕ್ಲೂಡಿಂಗ್ ಏನಾದ್ರು 0 ಇನ್ಕ್ಲೂಡ್ ಮಾಡಂಗಿಲ್ಲ. ಯಾಕೆಂತಾರೆ 0 ಮಾಡ್ಬಿಟ್ರೆ ಇದು ಅನ್ಡಿಫೈನ್ ಆಗ್ಬಿಡುತ್ತೆ. ರೇಂಜ್ ಬಂದ್ಬಿಟ್ಟು ವಾಟ್ ಇಸ್ ದ ರೇಂಜ್ ಆಫ್ ದಿ ಫಂಕ್ಷನ್ ಅಂತಂದ್ರೆ ರೇಂಜ್ ಆಫ್ ದಿ ಫಂಕ್ಷನ್ ಇಸ್ r. ನೋಡಿ ರೇಂಜ್ ಅಂತಂದ್ರೆ ಅಲಾಂಗ್ y ಆಕ್ಸಿಸ್ ಗ್ರಾಫ್ ಎಷ್ಟಿದೆ ಅಂತ ಫುಲ್ ಕೆಳಗಿನವರೆಗೂ -∞ ಇಂದಾನು ಕೂಡ
ಪ್ಲಸ್ ಇನ್ಫಿನಿಟಿ ವರೆಗೂ ಫುಲ್ ಇದೆ, ಗ್ರಾಫ್ ಫುಲ್ ಮೇಲಿಂದ ಕೆಳವರೆಗೂ ಇದೆ. ಅಂದ್ರೆ ರೇಂಜ್ ಬಂದ್ಬಿಟ್ಟು ಆರ್ ಆಗುತ್ತೆ, ಡೊಮೈನ್ ಬಂದ್ಬಿಟ್ಟು ಆರ್ ಪ್ಲಸ್ ಆಗುತ್ತೆ. ಇಷ್ಟು ಗೊತ್ತಿದೆ ನೋಡಿ. ಫಸ್ಟ್ ಆಫ್ ಆಲ್ ಡೊಮೈನ್ ಆಫ್ ದಿ ಲಾಗರಿಥಮಿಕ್ ಫಂಕ್ಷನ್ ಈಸ್ ಆರ್ ಅಂತ ಕೇಳ್ತೀನಿ. ಡೊಮೈನ್ ಆಫ್ ದಿ ಲಾಗರಿಥಮಿಕ್ ಫಂಕ್ಷನ್ ಈಸ್ ಆರ್? ನೋ, ಇಟ್ ಈಸ್ ನಾಟ್ ಆರ್. ಓಕೆನಾ? ಸೊ ಹಂಗಾಗಿ ಡಿಸ್ಕಾರ್ಡ್ ಮಾಡಿದ್ರಿ. ಕರೆಕ್ಟ್ ಅಂತ ಕೇಳಿದ್ರೆ ಇದು ರಾಂಗ್ ಸ್ಟೇಟ್ಮೆಂಟ್. ಡೊಮೈನ್ ಆಫ್ ದಿ ಲಾಗರಿಥಮಿಕ್ ಫಂಕ್ಷನ್ ಈಸ್ ಆರ್ ಪ್ಲಸ್ ಆಕ್ಚುಲಿ. ಓಕೆ, ನೆಕ್ಸ್ಟ್ ದ ರೇಂಜ್ ಆಫ್ ದಿ ಲಾಗರಿಥಮಿಕ್ ಫಂಕ್ಷನ್ ಈಸ್ ಆರ್ ಪ್ಲಸ್ ಅಂತ ಕೇಳಿದಾನೆ. ರೇಂಜ್ ಆಫ್ ದಿ ಲಾಗರಿಥಮಿಕ್ ಫಂಕ್ಷನ್ ಇಸ್ ವಾಟ್? ಆರ್ ಆಕ್ಚುಲಿ. ರೇಂಜ್ ಆಫ್ ದಿ ಲಾಗರಿಥಮಿಕ್ ಫಂಕ್ಷನ್ ಇಸ್ ಆರ್ ಅಂತ ನೋಡಿದ್ವಲ್ಲ, ರೇಂಜ್. ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್. ಓಕೆ, ದ ಪಾಯಿಂಟ್ 1,0 is always on the graph. Yes, definitely ಈ ಪಾಯಿಂಟ್ ಏನಿದೆ ಇದು 1,0 ಆಗಿರುತ್ತೆ. is always on the graph of the logarithmic function. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಡಿ ಯಾಕೆ ರಾಂಗ್ ಆಗುತ್ತೆ ಅಂತ ನೋಡೋಣ. The graph of the logarithmic function is decreasing as we move from left to right. ನೋಡಿ, ಲಾಗ್ ಫಂಕ್ಷನ್ ಯಾವತ್ತು ನೆನಪಿಲಿ ಇಟ್ ಈಸ್ ಅನ್ ಇನ್ಕ್ರೀಸಿಂಗ್ ಫಂಕ್ಷನ್. ಓಕೆನಾ? ಲಾಗ್ ಫಂಕ್ಷನ್ ಯಾವತ್ತೂ ಕೂಡ ಇನ್ಕ್ರೀಸಿಂಗ್. ನೋಡಿ, ಲೆಫ್ಟ್ ಇಂದ ರೈಟ್ ಗೆ ಮೂವ್ ಆಗ್ತಾ ಹೋದಂಗೆ, ನೀವ್ ಹಿಂಗ್ ಮೂವ್ ಆಗ್ತಾ ಹೋದಂಗೆ ಫಂಕ್ಷನ್ ಏನಾಗ್ತದೆ? ರೈಸ್ ಆಗ್ತಾ ಇದೆ, ಮೇಲ್ಗಡೆ ಹೋಗ್ತಾ ಇದೆ ಅಂತ. ರೈಸ್ ಅಂತಂದ್ರೆ ಮೇಲ್ಗಡೆ ಹೋಗೋದು ಅಂತ. ಓಕೆ, ಲೆಫ್ಟ್ ಇಂದ ರೈಟ್ ಗೆ ಮೂವ್ ಆದಂಗೆ ಗ್ರಾಫ್ ಮೇಲ್ಗಡೆ ಹೋಗ್ತಾ ಇದ್ರೆ ಅದನ್ನ ಇನ್ಕ್ರೀಸಿಂಗ್ ಅಂತ ಕರೀತಾರೆ. ನೋಡಿ, ಇದು ಇನ್ಕ್ರೀಸ್ ಆಗ್ತಾ ಇದೆ, ಬಟ್ ಅವ್ನು ಕೊಟ್ಟಿರೋದೇನು? ಡಿಕ್ರೀಸಿಂಗ್ ಅಂತ ಕೊಟ್ಟಿದ್ದಾನೆ. ಸೊ ಇಟ್ ಈಸ್ ಎನ್ ಇನ್ಕ್ರೀಸಿಂಗ್ ಫಂಕ್ಷನ್. ನೆನ್ಪಿಟ್ಕೊ, ಲಾಗ್ ಫಂಕ್ಷನ್ ಇಟ್ ಈಸ್ ಅನ್ ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಸೆಕೆಂಡ್ ಇಯರ್ PUC ನಲ್ಲಿ ಬರುತ್ತೆ. ಓಕೆ, ನೋಡೋಣ. ಸೊ ಇಷ್ಟಾಯ್ತು. ಇದೆಲ್ಲ ಫುಲ್ ಏನಿದೆ, ಇಷ್ಟು ಕ್ವಶನ್ಸ್ಗಳು ಬಂದ್ಬಿಟ್ಟು ನಿಮ್ಮ PU1 ಕ್ಲಾಸ್ 11 ಏನಿದೆ ಫಸ್ಟ್ ಇಯರ್ PUC ನಲ್ಲಿ ಅಲ್ಲಿ ಕೇಳಿರುವಂತಹ ಎಲ್ಲ PYQs ನಾನು ಈಗ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೆಕೆಂಡ್ ಇಯರ್ ನಲ್ಲಿ ಕೇಳಿರುವಂತಹ PYQs ವಿತ್ ಶಾರ್ಟ್ ಕಟ್ಸ್ ವಿಲ್ ಗೋಯಿಂಗ್ ಟು ಎಕ್ಸ್ಪ್ಲೈನ್. ಓಕೆ, ಸೊ ಅಂಡ್ ಆಸ್ ಯೂಶುವಲ್ ನಿಮಗೆ KCET ಕ್ರ್ಯಾಶ್ ಕೋರ್ಸ್ ಏನಾದರೂ ಬೇಕು ಅಂತಂದ್ರೆ ನೀವು ಏನ್ ನಂಬರ್ಸ್ ಇದಾವೆ, ಸೊ ಆ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಆ ಕೋರ್ಸ್ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ನಿಮ್ಗೆ ಟಾಪ್ ಫ್ಯಾಕಲ್ಟೀಸ್ ಬಂದು ನಿಮ್ಗೆ ವಿತ್ ಶಾರ್ಟ್ ಕಟ್ಸ್ ನಿಮ್ಗೆ ಹೇಗೆ ಸ್ಕೋರ್ ಮಾಡಬೇಕು, ನೀವು ಕರೆಕ್ಟ್ ಆಗಿ ಟಾರ್ಗೆಟ್ ಮಾಡಿದಿರಾ ಅಂತ ಅಂದ್ರೆ ನಿಮ್ಗೆ 115 to 120 ನೀವು ಆರಾಮಾಗಿ ಸ್ಕೋರ್ ಮಾಡಬಹುದು. ಓಕೆ, ಸೊ PCM ನಲ್ಲಿ ಅಥವಾ PCB ನಲ್ಲಿ ಸೊ ನೀವು ಓದ್ಬೇಕಷ್ಟೇ. ಓಕೆ, ನಾವ್ ಏನ್ ಹೇಳ್ತೀವಿ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನೀವು 120+ ಈಸಿಲಿ ನೀವು ರೀಚ್ ಮಾಡಬಹುದು. ಸೊ ಹಾಗಾಗಿ ಆ ತರ ನಾವು ಟೀಚ್ ಮಾಡ್ತಾ ಹೋಗ್ತೀವಿ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಸೊ ಯು ಕ್ಯಾನ್ ಎನ್ರೋಲ್ ಯುವರ್ ನೇಮ್. ಸೊ ನೇಮ್ ಡಿಸ್ಪ್ಲೇ ಆಗ್ತಿದೆ, ಆ ನಂಬರ್ಸ್ಗೆ ಕಾಲ್ ಮಾಡಿ ಎನ್ರೋಲ್ ಮಾಡ್ಕೊಳ್ಳಿ. ಎಸ್, ಕೋರ್ಸ್ ಡೀಟೇಲ್ಸ್ ನ ಕೊಡ್ತಾ ಹೋಗ್ತೀವಿ. ಅಂಡ್ ನಿಮ್ಗೆ ನಮ್ಮ ಅಭ್ಯಾಸ ಕರ್ನಾಟಕ ಅಂತ ಯೂಟ್ಯೂಬ್ ಚಾನಲ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಆ ಚಾನಲ್ ನಲ್ಲಿ ನಿಮ್ಗೆ KCET 2020 ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀನಿ. ಆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಎಲ್ಲಾ ವಿಡಿಯೋಸ್ ಲಿಂಕ್ ಮತ್ತೆ ಎಲ್ಲಾ ವಿಡಿಯೋಸ್ ಕೂಡ ಅವೈಲೇಬಲ್ ಆಗುತ್ತೆ. ಸೊ ನೀವು ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆನೂ ಕರೆಕ್ಟ್ ಆಗಿ ವಾಚ್ ಮಾಡಿ, ರೆಗ್ಯುಲರ್ ಆಗಿ ವಾಚ್ ಮಾಡಿ, ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಅಂಡ್ ನಿಮ್ಗೆ ಟೆಲಿಗ್ರಾಮ್ ಲಿಂಕ್ ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಆ ಟೆಲಿಗ್ರಾಮ್ಗೆ ಜಾಯಿನ್ ಆಗಿ ನಿಮ್ಗೆ ಕ್ಲಾಸ್ ನೋಟ್ಸ್ ಇರ್ಬೋದು, ತುಂಬಾ ಶಾರ್ಟ್ ಕಟ್ಸ್ ಎಲ್ಲಾ ವಿಡಿಯೋಸ್ ಲಿಂಕ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ದಯವಿಟ್ಟು ನಿಮ್ಮಲ್ಲೇ ಇಟ್ಕೊಳಕ್ ಹೋಗ್ಬಿಡಿ, ಜ್ಞಾನನ ಹಂಚಿ. ಓಕೆನಾ? ಹಾಗಾಗಿ ಇದನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ಸಪೋರ್ಟೇ ನಮ್ಮ ಮೋಟಿವೇಶನ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.